Amen, 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 amen. ನಮ್ಮ ಕರಗಳ ಎತ್ತಿ ಇಂದು ನಿನ್ನನ್ನೇ ಆರಾಧಿಪೆ ಸ್ತುತಿಗೆ ಯೋಗ್ಯನೇ. Come on, worship him. Yes, Lord, thank you. Ni unnata. Oh. Hallelujah. Praise God. ಸಂತೋಷವಾಗಿದ್ದೀರಾ? ಓಕೆ, ನಿಮ್ಮ ಪಕ್ಕದವರಿಗೆ ಒಂದು ಸುಂದರವಾದ ಸ್ಮೈಲನ್ನು ಕೊಟ್ಟು ಹೇಳ್ರಿ, ದೇವರು ನಿನ್ನನ್ನು ಕರ್ಕೊಂಡು ಬಂದಿದ್ದಾನೆ. ಕಮಾನ್ ಕಮಾನ್, 2-3 ಜನಕ್ಕೆ ಹೇಳ್ರಿ, ನಿಮ್ಮ ಹಿಂದೆ ಯಾರಿದ್ದಾರೆ? ಫ್ರೀ ಆಗಿರಿ, ಫ್ರೀಯಾಗಿ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ಆನಂದ ಪಟ್ಟಿರಿ? ದೇವರು ನಿಮ್ಮ ಹತ್ರ ಮಾತಾಡಿದ? ಗುಡ್. ಇವತ್ತು ಪಾಸ್ಟರ್ ಜೋಸೆಫ್ ಅವರು ವರ್ಷಿಪ್ ಲೀಡ್ ಮಾಡಿದರು. ಎಷ್ಟು ಮಂದಿ ಆನಂದ ಪಟ್ಟಿರಿ? ಅವರು ಕನ್ನಡದಲ್ಲಿ ವರ್ಷಿಪ್ ಮಾಡಿದರು. ಜೋಸೆಫ್ ಪಾಸ್ಟರ್ ಇಲ್ಲಿ ಫಸ್ಟ್ ಬರುವಾಗ, ರೇಮ ಬೈಬಲ್ ಕಾಲೇಜ್ ಮುಗಿಸಿ ಬರುವಾಗ ಅನೇಕ ಸಭೆಯವರು ಅವರನ್ನು ಕರೆದರು. ಪ್ರೈಸ್ ಗಾಡ್. ಬಟ್ ಯಾರು ಕರೀತಾರಂತವ್ರು ಹೋಗಲಿಲ್ಲ. ಬಟ್ ದೇವರು ಅವರಿಗೆ ಲೀಡ್ ಮಾಡಿದ, ಇಲ್ಲಿ ನಿಲ್ಲಬೇಕಂತ. ಅವರು ಬರುವಾಗ ಇಲ್ಲಿ ಒಂದು 50-60 ಜನ ಅಷ್ಟೇ. ರೋಡ್ ಇಲ್ಲ, ಏನಿಲ್ಲ, ಕಾಡಿನ ಮಧ್ಯ. ಆಲ್ರೆಡಿ ಎಸ್ಟಾಬ್ಲಿಷ್ ಆದ ದೊಡ್ಡ ಸಭೆಗಳಿದ್ದವು. ಅವರಲ್ಲಿ ಹೋಗಲಿಲ್ಲ. ಬಟ್ ಅವರು ಹೋದದ್ದು, ದೇವರು ಎಲ್ಲಿ ನಡೆಸ್ತಾನೆ, ಎಲ್ಲಿ ಪ್ಲಾಂಟ್ ಆಗ್ಬೇಕಂತ ಹೇಳಿದ್ದಾನೆ, ಪ್ಲಾಂಟ್ ಆದು. ಪ್ರೈಸ್ ಗಾಡ್. ದ ಲ್ಯಾಂಗ್ವೇಜ್ ಮಲಯಾಳಿ ಮತ್ತು ಇಂಗ್ಲೀಷ್ ಬಿಟ್ಟರೆ ಸ್ವಲ್ಪ ಹಿಂದಿ, ಬೇರೆ ಯಾರು ಬರುವುದಿಲ್ಲ. ಯಾಕಂದರೆ ಅವರು ಕನ್ನಡ ಮೀಡಿಯಂ ಅಲ್ಲ, ಅವರು ಮಲಯಾಳಿ ಮತ್ತು ಇಂಗ್ಲೀಷ್. ಪ್ರೈಸ್ ಗಾಡ್. ಇಲ್ಲಿ ಬರಲಿಕ್ಕೆ ಅವರಿಗೆ ಲ್ಯಾಂಗ್ವೇಜ್ ಏನು ತಡೆಗೋಡೆ ಆಗಲಿಲ್ಲ. ಬಟ್ ಹಿ ವಾಸ್ ಸಬ್ಮಿಟೆಡ್ ಹಿಸ್ ಲೈಫ್ ಟು ದ ಕಾಲ್ ಆಫ್ ಗಾಡ್. ಪ್ರೈಸ್ ಗಾಡ್. ಫಸ್ಟ್ ಬರುವಾಗ ನನ್ನೊಟ್ಟಿಗೆ ಅವರು ಇಂಗ್ಲೀಷಲ್ಲಿ, ನನಗೆ ಮಲಯಾಳಿ ಬರೋದಿಲ್ಲ, ಇಂಗ್ಲೀಷಲ್ಲಿ ಮಾತಾಡೋದು. ಸಭೆಯಲ್ಲಿ ನಾನು ಕನ್ನಡದಲ್ಲಿ ಪ್ರೀಚ್ ಮಾಡೋದು. ದಾರಿಯಲ್ಲಿ ಹೋಗುವಾಗ ಯಾರಾದರೂ ಸಿಕ್ಕಿದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ತುಳುವಲ್ಲಿ ಮಾತಾಡೋದು. ಮನೆಯಲ್ಲಿ ನನ್ನ ಫ್ಯಾಮಿಲಿ ಒಟ್ಟಿಗೆ ನಾನು ಮಾತಾಡೋದು ಕೊಂಕಣಿ. ಇವರಿಗೀಗ ಯಾವುದು ಪಿಕ್ ಮಾಡೋದು, ಯಾವುದು ಬಿಡುವುದು ಅಂತ ಗೊತ್ತಿಲ್ಲ. ಪಾಸ್ಟರ್, ಹೌ ಮೆನಿ ಲ್ಯಾಂಗ್ವೇಜ್ ಯು ಆರ್ ಸ್ಪೀಕಿಂಗ್? ನಾನು ಹೇಳಿದೆ, ನಿಮ್ಮ ಹತ್ರ ನಾನು ಇಂಗ್ಲೀಷಲ್ಲಿ ಮಾತಾಡೋದು, ಮನೆಯಲ್ಲಿ ಕೊಂಕಣಿ ಮಾತಾಡೋದು, ದಾರಿಯಲ್ಲೆಲ್ಲ ತುಳುವಲ್ಲಿ ಮಾತಾಡೋದು. ಓಕೆ, ಪ್ರೀಚ್ ಮಾಡುವಾಗ ಕನ್ನಡದಲ್ಲಿ ಪ್ರೀಚ್ ಮಾಡೋದು. ಓಕೆ, ಥ್ಯಾಂಕ್ ಗಾಡ್. ಕೆಲವೇ ತಿಂಗಳಲ್ಲಿ ಅವರು ಕನ್ನಡ ಕಲಿತರು. ಪ್ರೀಚ್ ಗಾಡ್. ಈಗ ನಿಮ್ಮ ಹತ್ರ ಎಷ್ಟು ಮಂದಿ ಕನ್ನಡ ಮಾತಾಡ್ತಾರಲ್ಲ ಅವರು, ರೈಟ್? ಕನ್ನಡ ಕಲಿತರು. ಅಷ್ಟು ಮಾತ್ರ ಅಲ್ಲ, ಅವರ ತಂದೆ ಬಂದರು. ಒಂದು ನಾನು ಪ್ರೀಚ್ ಮಾಡ್ತಾ ಇದ್ದೇನೆ, ಅವರ ತಂದೆ ಕೂತ್ಕೊಂಡಿದ್ದಾರೆ. ಕನ್ನಡದಲ್ಲಿ ಅವರಿಗೆ ಅರ್ಥ ಆಗುವುದಿಲ್ಲ, ಫಸ್ಟ್ ಟೈಮ್ ಅವರು. ಇವರು ನನ್ನ ಕನ್ನಡ ಮೆಸೇಜನ್ನು ಮಲಯಾಳಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದರು.
ಕನ್ನಡ ಟು ಮಲಯಾಳಿ. ಇನ್ನೊಂದು ಮಾತು ಹೇಳಿದರು, ಪಾಸ್ಟರ್ ನಾನು ಫಸ್ಟ್ ಡೇ ಬರುವಾಗ ನಿಮ್ಮ ಹೋಲ್ ಮೆಸೇಜ್ ನನಗೆ ಅರ್ಥ ಆಯಿತು. ಪ್ರೈಸ್ ಗಾಡ್. ಕೆಲವರಿಗೆ ಮೆಸೇಜ್ ಅರ್ಥ ಆಗುದಿಲ್ಲ. ಯಾಕೆ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ, ದೇ ಆರ್ ಕಾರ್ನಲ್ ಮೈಂಡೆಡ್. ಇಫ್ ಯು ಆರ್ ಎ ಸ್ಪಿರಿಚುವಲ್ ಮ್ಯಾನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗುವುದಿಲ್ಲ. ಪ್ರೈಸ್ ಗಾಡ್. ಅವರಿಗೆ ಕನ್ನಡ ಗೊತ್ತೇ ಇಲ್ಲ, ಬಟ್ ನನ್ನ ಮೆಸೇಜ್ ಅವರು ಸ್ಪಿರಿಟಲ್ಲಿ ತೆಗೆದುಕೊಂಡ್ರು. ಬೈಬಲ್ ಒಂದು ವಾಚನ ಹೇಳ್ತದೆ, ಇದನ್ನು ಅಕ್ಷರ ಬಲ್ಲವನಿಗೆ ಓದು ಅಂತ ಹೇಳಿದ್ರಂತೆ, ಎಜುಕೇಟೆಡ್ಗೆ ಹೋಗ್ತಂತೆ. ಅವನು ಹೇಳ್ತಾನೆ, ಇದೊಂದು ಪ್ರಿಂಟಿಂಗ್ ಪ್ರೆಸ್ಸಿನ ಹೆಸರು ಮಾತಾಡ್ತಾನೆ, ಮುದ್ರೆ ಹಾಕಿದೆ ಅಲ್ಲ ಅಂತ. ಆ ಬೈಬಲ್ ಸೊಸೈಟಿ ಇದೆ. ಅಕ್ಷರವಿಲ್ಲದವನಿಗೆ ಓದು ಅಂತ ಹೇಳಿದ್ರೆ, ಎಜುಕೇಶನ್ ಇಲ್ಲದವರಿಗೆ ಓದು ಅಂತ ಹೇಳಿದ್ರೆ, ಅವನೇನು ಹೇಳ್ತಾನಂತೆ, ನನಗೆ ಓದಲಿಕ್ಕೆ ಬರುವುದಿಲ್ಲ ಅಂತ. ಇದೇ ಬೈಬಲಲ್ಲಿ ಎಲ್ಲಿದೆ ವಚನ? ಓದಿ, ಯೆಶಾಯನ ಗ್ರಂಥ 29:11 ಓದಿ. ಓದಿ. ಮೀಡಿಯಾ ಏನು ಮಾಡ್ತಾ ಇದ್ದೆ? ಓಕೆ, ಎಲ್ಲರೂ ಓದಿರಿ. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ಏನು ಹೇಳ್ತಾನೆ? ಆಗುವುದಿಲ್ಲ ಅಂತ ಹೇಳ್ತಾನೆ. ನನಗೆ ಆಗುವುದಿಲ್ಲ, ನನಗೆ ಅರ್ಥ ಆಗುವುದಿಲ್ಲ ಇದು. ನಾನು ಫಸ್ಟ್ ಟೈಮ್ ಯೇಸುವನ್ನು ಅಂಗೀಕಾರ ಮಾಡಿದಾಗ ನನಗೆ ಕೆಲವರು ಹೇಳಿದ್ರು, ಅವನು ಬೈಬಲ್ ಸೊಸೈಟಿಗೆ ಸೇರಿದಾನಂತ ಹೇಳಿದರು. ನನಗೆ ಗೊತ್ತಿಲ್ಲ ಬೈಬಲ್ ಸೊಸೈಟಿ ಏನಂದ್ರೆ, ನನಗೆ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಎಲ್ಲರೂ ಹೇಳಿದ್ರು ಅವನು ಬೈಬಲ್ ಸೊಸೈಟಿಗೆ ಸೇರಿದ್ದಾನೆ ಅಂತ. ಮತ್ತು ಸ್ವಲ್ಪ ಹೋದ ನಂತರ ನಾನು ಮತ್ತು ಪೀಟರ್ ಬೆಂಗಳೂರಿಗೆ ಹೋದೆವು. ಆ ಮಹಾತ್ಮ ಗಾಂಧಿ ರೋಡಲ್ಲಿ ನಡೆದುಕೊಂಡು ಹೋಗುವಾಗ ಒಂದು ಮೀಟಿಂಗ್ ಇತ್ತು. ರೋಷನ್ ಹಂಗೆ ಅಂತ ಹೇಳಿದರು. ಎಂತ ಅಂತ ಕೇಳಿದ್ರು. ಬೈಬಲ್ ಸೊಸೈಟಿ ಮೇಲೆ ಕಾಲೇಜ್ ಸಾರ್ತಲ್ಲ ಏನೇ ಅಂತ ಹೇಳಿದ್ವಿ. ಬೈಬಲ್ ಸೊಸೈಟಿ ಅಂದ್ರೆ ಏನು ಕೇಳ್ತಾ ಇದ್ದಿಲ್ಲ, ಇದೇ ಪ್ರಿಂಟಿಂಗ್ ಪ್ರೆಸ್. ಅಲ್ಲಿ ಬೈಬಲ್ ಪ್ರಿಂಟ್ ಆದ ನಂತರ ಏನು ಆಗ್ತಾ ಇದ್ರು, ಆ ಪ್ರಿಂಟಿಂಗ್ ಪ್ರೆಸ್ನ ಮುದ್ರೆ ಹಾಕ್ತಿದ್ರು. ನಾನು ಹಾಗೆ ಹೇಳಿದೆ, ಪೀಟರ್ ಹಾಗಾದ್ರೆ ಉದಯವಾಣಿ ಸೇರಿದರೆ ಇವರು ಉದಯವಾಣಿಗೆ ಸೇರಿದ್ದಾರೆ ಅಂತ ಹೇಳಿದ್ರು ಪ್ರಿಂಟಿಂಗ್ ಪ್ರೆಸ್ಗೆ. ಅದು ರೂಪಾಂತರ ಓದಿದರೆ ಬಾರ್ನಿಗೆ ಹೋಗು ಮುಂಚೆ ಸ್ವಲ್ಪ ರೂಪಾಂತರ ನೋಡ್ತಿದ್ದೇವೆ ನಾವು. ಸುಧಾ ರೂಪಾಂತರ, ಸುಧಾ ನಿಮ್ಮ ನೇಬರ್ ಅಲ್ಲ, ತರಂಗ, ಅದೆಲ್ಲ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಪ್ರಿಂಟ್ ಆಗುವುದು ಎಲ್ಲಿ? ಉದಯವಾಣಿ ಪ್ರೆಸ್ ಅಲ್ಲಿ ಅಲ್ಲ ಬದುಸೂರಿ? ಎಸ್, ಬದುಸೂರಿ ಸುಮಾರು ವರ್ಷ ಕೆಲಸ ಮಾಡಿದ್ದಾನೆ ಅಲ್ಲಿ, ಸೂಪರ್ವೈಸರ್ ಆಗಿದ್ದ. ಎಷ್ಟು ವರ್ಷ ಮಾಡಿದೆ ಅದನ್ನ? 18 ವರ್ಷ ಮಾಡಿದ್ದಾನೆ. ರೈಟ್. ಆಗ ನನಗೆ ಗೊತ್ತಾಯಿತು, ಈ ವಚನ ನೆನಪು ಬಂತು. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನಾಗಿದೆ. ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ ಆಗುವುದಿಲ್ಲ ಅನ್ನುವನು. ನೆಕ್ಸ್ಟ್ ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ದೇವರ ವಾಕ್ಯಕ್ಕೆ ಯೂನಿವರ್ಸಿಟಿ ನಾಲೆಜ್ ನಿನಗೆ ಬ್ಯಾರಿಯರ್ ಆಗುವುದಿಲ್ಲ. ನಿಮ್ಗೆ ಗೊತ್ತಾ, ಪೇತ್ರನಿಗೆ ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಎಷ್ಟು ಮಂದಿ ಗೊತ್ತು? ಬೈಬಲ್ ಬರೆದ ಪೇತ್ರನಿಗೆ ಬರೀಲಿಕ್ಕೆ ಬರುತ್ತಿಲ್ಲ. ಅವನಿಗೆ ಬರೆದದ್ದು ಯಾರು ಗೊತ್ತುಂಟ? ಮಾರ್ಕ ಹೆಲ್ಪ್ ಮಾಡಿದ್ದು. ನಾನು ಚಿಕ್ಕ ಇರುವಾಗ ನನ್ನ ತಾಯಿಗೆ ಬರೀಲಿಕ್ಕೆ, ತಂದೆ ತಾಯಿಗಳಿಗೆ ಬರೀಲಿ ಓದು ಬರ ಇರಲಿಲ್ಲ. ಅವ್ರ ಅಕ್ಕನಿಗೆ ಲೆಟರ್ ಹಾಕುವಾಗ ನನ್ನ ಅಣ್ಣನನ್ನು ಕರೆಯುವುದು, ಹಂಗಿರಿ ಲೆಟರ್ ಬರೀರಿ, ಲೆಟರ್ ಬರಿಯ ಅಕ್ಕನಿಗೆ ಅಂತ. ಆಮಿ ಬುರಿಯ ಸೌನ್ ತುಮಿ ಬುರಿಯ ಸತ್ ಮುಣ್ಪತಿಯತ ಅಂತ ಹೇಳುದು. ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಿ ಎಂದು ನಂಬುತ್ತೇವೆ. ಅವ್ರು ಹೇಳುವುದು, ಇವನು ಬರೀತಾ ಹೋಗುವುದು. ನನ್ನ ಅಕ್ಕ ಲೆಟರ್ ಓದುವಾಗ ಯಾರನ್ನು ಓದುವುದು? ಅಣ್ಣನ ಹ್ಯಾಂಡ್ ರೈಟಿಂಗ್ ಓದುವುದಲ್ಲ, ನನ್ನ ತಾಯಿ ಮಾತಾಡ್ತಾ ಇದ್ದಾರೆ ಅಂತ ಓದುವುದು. ಬರೆದದ್ದು ಯಾರು? ಅಣ್ಣ. ಹೇಳಿದ್ದು ಯಾರು? ತಾಯಿ. ಹಾಗಾದ್ರೆ ಲೆಟರ್ ಬರೆಯುವುದು ಯಾರು? ತಾಯಿ.
ಪೇತ್ರನು ಬರೆದ ಪತ್ರಿಕೆ ಬರೆದದ್ದು ಮಾರ್ಕ. ಬಟ್ ಅವರಿಗೆ ಸೇವೆ ಮಾಡಲಿಕ್ಕೆ ಏನು? ಹಿ ವಾಸ್ ಲೀಡರ್. ದೇವರ ವಾಕ್ಯ ನಿಮ್ಮ ಇಂಟೆಲೆಕ್ಚುಯಲ್ ನಾಲೆಜಲ್ಲಿ ನಿಮಗೆ ಅರ್ಥ ಆಗುವುದಿಲ್ಲ. ದೇವರ ವಾಕ್ಯವನ್ನು ನೀವು ಆತ್ಮಿಕ ಲ್ಯಾಂಗ್ವೇಜಲ್ಲಿ ರಿಸೀವ್ ಮಾಡಬೇಕು. ಬೈಬಲ್ ಹೇಳ್ತದೆ, ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗು. ನನ್ನ ಹೆಸರು ಹೇಳಿ ಅವರು ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವಸ್ಥತೆಯನ್ನು ಹೊಂದುವರು. ದೀಸ್ ಸೈನ್ ಶಾಲ್ ಫಾಲೋ ದೆಮ್ ದೋಸ್ ಹೂ ಆರ್ ಬಿಲೀವ್ in the name of Jesus. Signs will follow. We are not following signs. ನಾವು ಅದ್ಭುತಗಳನ್ನು ಫಾಲೋ ಮಾಡುವವರಲ್ಲ. ಸೈನ್ಸ್ ಅಂಡ್ ಮಿರಕಲ್ಸ್ ವಿಲ್ ಫಾಲೋ us. ನಮ್ಮನ್ನು ಫಾಲೋ ಮಾಡುತ್ತವೆ. when they lay hand on the sick people they shall recover. ಅವರು ಏನಾಗ್ತಾರೆ? ಸ್ವಸ್ಥತೆಯನ್ನು ಹೊಂದುತ್ತಾರೆ. in my name they shall cast out demons. ಅವರು ದುರಾತ್ಮಗಳನ್ನು ಹೊರಗೆ ಹಾಕ್ತಾರೆ. they will speak new language. ಅವರು ಹೊಸ ಭಾಷೆಯನ್ನು ಮಾತಾಡುವರು. ಹೇಳ್ರಿ, ಹೊಸ ಭಾಷೆ ಏನಿದೆ? ಬೈಬಲಲ್ಲಿ ಓದಿ ನಮಗೆ ಸಿಗ್ತದೆ. 16ನೇ ಅಧ್ಯಾಯ 16ನೇ ವಚನ, ಮಾರ್ಕನು ಬರೆದ ಸುವಾರ್ತೆ. ಇದಲ್ಲದೆ ನಂಬುವರಿಂದ ಈ ಸೂಚಕರಿಗೆ ಉಂಟಾಗು, ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡೋರು. ಅಂಡ್ ದೀಸ್ ಸೈನ್ ವಿಲ್ ಫಾಲೋ ದೋಸ್ ಹೂ ಬಿಲೀವ್. ಇನ್ ಮೈ ನೇಮ್ ದೇ ವಿಲ್ ಕಾಸ್ಟ್ ಔಟ್ ಡಿಮನ್ಸ್. ದೇ ವಿಲ್ ಸ್ಪೀಕ್ ವಿತ್ ನ್ಯೂ ಟಂಗ್ಸ್, ನ್ಯೂ ಲ್ಯಾಂಗ್ವೇಜ್. ಹೊಸ ಭಾಷೆ. ಹೊಸ ಭಾಷೆ ಅಂದರೆ ಅನ್ಯ ಭಾಷೆ ಅಲ್ಲ, ಇಲ್ಲಿ ಮಾತಾಡುವಂಥದ್ದು. ಅನ್ಯ ಭಾಷೆಗೆ ಅನ್ನೋವನ್ ಟಂಗ್ ಅಂತ ಹೇಳ್ತಾರೆ. ಅನ್ನೋವನ್ ಟಂಗ್. ದಿಸ್ ಎ ನ್ಯೂ ಟಂಗ್. ನ್ಯೂ ಟಂಗ್ ಬೇರೆ, ಅನ್ನೋವನ್ ಟಂಗ್ ಬೇರೆ. ನ್ಯೂ ಟಂಗ್ ಅಂತ ಹೇಳಿದ್ರೆ ದಟ್ ಇಸ್ ದ ವರ್ಡ್ ಆಫ್ ಫೇತ್. ವರ್ಡ್ ಆಫ್ ಫೇತ್. ಈಗ ಫಾರ್ ಎಕ್ಸಾಂಪಲ್, ಯೇಸು ಸ್ವಾಮಿ ಲಾಜರಸ್ ಅನ್ನು ಎಬ್ಬಿಸಲಿಕ್ಕೆ ಹೋದ. 4 ದಿನ ಆಗಿದೆ ಸತ್ತು. ಶಿಷ್ಯರು ಕೇಳಿದರು, ಎಲ್ಲಿ ಹೋಗುದು ಅಂತ. ಆಗ ಹೇಳಿದು, ನಮ್ಮ ಸ್ನೇಹಿತ ಲಾಜರಸ್ ಮಲಗಿದ, ಅವನನ್ನು ಎಬ್ಬಿಸಲಿಕ್ಕೆ ಇದ್ದ. ಲಾಜರಸ್ ಏನು ಮಾಡಿದ್ದಾನೆ? ಮಲಗಿದ್ದಾನೆ, ನಾವು ಎಬ್ಬಿಸಲಿಕ್ಕೆ ಹೋಗಲಿಕ್ಕೆ ಉಂಟಂತ. ಆಗ ಶಿಷ್ಯರು ಹೇಳಿದು, ಅವನು ಮಲಗಿದರೆ ಅವನು ಸಹೋದರಿಲ್ಲ, ಅವ್ರು ಎಬ್ಬಿಸ್ತಾನೆ, ನಾವು ಯಾಕೆ ಹೋಗುವುದಲ್ಲಿ? ಆಗ ಯೇಸು ಸ್ಪಷ್ಟವಾಗಿ ಮಾತಾಡೋದು, ಅಂದರೆ ಇವರ ಲ್ಯಾಂಗ್ವೇಜಲ್ಲಿ ಮಾತಾಡಿದ, ಲಾಜರಸನು ಸತ್ತ. ಓಕೆ, ಸ್ಪಿರಿಚುವಲ್ ಲ್ಯಾಂಗ್ವೇಜಲ್ಲಿ, ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ ಸಾಹಿತ್ಯ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಲ್ಯಾಂಗ್ವೇಜಲ್ಲಿ ಅವನು ಕರ್ತನಲ್ಲಿ ನಿದ್ರೆ ಹೊಂದಿದನು ಅಂತ ಕೇಳ್ತಾ ಇದ್ದೀರಾ? ನ್ಯಾಚುರಲ್ ಲ್ಯಾಂಗ್ವೇಜಲ್ಲಿ, ಅಯ್ಯೋ ಇಲ್ಲಿ ಸೊಂಟ ನೋವು ಆಗ್ತಾ ಇದೆ, ಐ ಹ್ಯಾವ್ ಪೇನ್. ಬಟ್ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಹೇಳ್ತದೆ, ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್ ಐ ಹ್ಯಾವ್ ಬೀನ್ ಹೀಲ್ಡ್. ಆತನ ಬಾಸುಂಡೆಗಳಿಂದ ನನಗೆ ಗುಣ ಆಯಿತು. ಈ ಲ್ಯಾಂಗ್ವೇಜ್ ನ್ಯಾಚುರಲ್ ವ್ಯಕ್ತಿಗಳಿಗೆ ದಟ್ ಇಸ್ ಅ ಫೂಲಿಶ್ನೆಸ್. Natural man does not understand the things of the spirit. They are foolishness, foolish, nonsense. ಅವರಿಗೆ ಅದು ಅರ್ಥ ಆಗುವುದಿಲ್ಲ. ದೇ ಆರ್ ಸ್ಪಿರಿಚುವಲಿ ಡಿಸರ್ನ್. ಅವ ಆತ್ಮ ವಿಚಾರದಿಂದ ತಿಳಿಯತಕ್ಕವುಗಳು, ಅರ್ಥ ಆಗುವುದಿಲ್ಲ. ಅಲ್ಲಿ ಒಂದು ಹೋದರೆ ಬೇರೆನೇ ಮಾತಾಡೋದ್ಯಾ? ವರ್ಡ್ ಆಫ್ ವಿಕ್ಟ್ರಿಗೆ ಹೋದವರು ಬೇರೆನೇ ಮಾತಾಡೋದು. ಕೆಲವರು ಹೇಳ್ತಾರೆ, ಹಾಗೆ ಜ್ವರ ಬರೋದುಂಡು, ನಿಕ್ಕ ಜ್ವರ ಉಂಡ ತಂಬ ಕೆಂಡ್ಯಾನು ಅವನು ಬೇಗ ಗುಣ ಆತ ಎಂದದ್ದು ಹೆಂಗೆ ಬೆಚ್ಚ ಬೆಚ್ಚ ಒಂದುಂಡು, ನನಗೆ ಬಿಸಿ ಬಿಸಿ ಆಗ್ತಾ ಇದೆ. ಅವನು ಹೇಳ್ತಾನೆ ಗುಣ ಆಗಿದ್ದಾನೆ. ಎಂತ ಗುಣ ಆಗಿದ್ದಾನೆ? ನಮ್ಮ ಹತ್ರ ಹೇಗೆ ಮಾತಾಡೋದು ಅವರು? ಹಲೋ, ಇದರಲ್ಲಿ ಏನು ಆಶ್ಚರ್ಯಪಡಬೇಡ್ರಿ. ನೀವು ಕರೆಕ್ಟ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದೀರಿ, ಬಟ್ ಅವರಿಗೆ ಅದು ಫಾರಿನ್ ಲ್ಯಾಂಗ್ವೇಜ್. ಒಬ್ಬ ತಮಿಳ್ನವನು ಬಾಂಬೆಗೆ ಹೋದಂತೆ. ಅವನಿಗೆ ಪಾಪ ಹಿಂದಿ ಬರುವುದಿಲ್ಲ. ಆ ಮಟ್ಟುಂಗ ರೋಡಲ್ಲಿ ಅವನಿಗೆ ಮಟ್ಟುಂಗ ಎಂಬ ಪ್ಲೇಸಿಗೆ ಹೋಗ್ಬೇಕಿತ್ತು. ಅವನೊಬ್ಬ ಹಿಂದಿ ಅವತ್ರ ಕೇಳಿದ, ಮಟ್ಟುಂಗ ತೆರಿಮ ಅಂತ. ದಾದರ್ ತೆರ ಬಾ
ಮಟ್ಟುಂಗ ತೆರಿಮಾ, ಮಟ್ಟುಂಗ ಗೊತ್ತುಂಟ ನಿಮಗೆ ಅಂತ ಕೇಳಿದ ಅವನ ಮನೆ ತಮಿಳಿನಲ್ಲಿ. ಇವನಿಗೇನು ಕೇಳಿದ್ದು, ಮಟ್ಟುಂಗ ನಿನ್ನ ತಾಯಿ ಅಂತ ಹೇಳಿದಾಗ ಆಯ್ತು ಹಿಂದಿಯಲ್ಲಿ. ತೆರಿಮಾ ಮೇರಿಮಾ ದಾದರ್ ತೆರ ಬಾಪ್ ಕಿದರ್ ಸಾಯಾಬ್. ಅದಕ್ಕೆ ಹೇಳ್ತಾರೆ, ಏಕ್ ಗಾಂವ್ ಕಿ ಭಾಷಾ ದೂಸರಿ ಗಾಂವ್ ಕಿ ತಮಾಷಾ. ಕೆಲವರಿಗೆ ಅನ್ಯ ಭಾಷೆಯಲ್ಲಿ ಮಾತಾಡುವಾಗಲೂ ಹಾಗೆ ತಮಾಷೆ ಕೇಳ್ತದೆ ಕೆಲವರು. ಅದೇ ರೀತಿ ನ್ಯೂ ಲ್ಯಾಂಗ್ವೇಜ್ ಮಾತಾಡುವಾಗಲೂ ಕೂಡ ಅದೇ ರೀತಿ, ರೈಟ್? ಬಟ್ ನಿಮ್ಮ ಲ್ಯಾಂಗ್ವೇಜ್ ಅನ್ನು ನೀವು ಮೇಂಟೈನ್ ಮಾಡ್ರಿ. ಮ್ಯಾನ್ ಇಸ್ ಅ ಸ್ಪಿರಿಟ್, ವಿ ಹ್ಯಾವ್ ಎ ಸೋಲ್, ವಿ ಲಿವ್ ಇನ್ ದಿಸ್ ಬಾಡಿ. ಹೇಳ್ರಿ, ಮನುಷ್ಯನು ಆತ್ಮಸ್ವರೂಪಿ, ನಮಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸಭೆ ಕಟ್ಟಲ್ಪಡುವುದು ಪ್ರಕಟಣಾ ಜ್ಞಾನದಲ್ಲಿ. ಈ ಸ್ವಾಮಿ ಕೇಳಿದ, ಸಾಮಾನ್ಯ ಜನರು ನನಗೆ ನನ್ನ ಬಗ್ಗೆ ಏನು ಹೇಳ್ತಾರೆ ಕೇಳಿದ, ರೈಟ್? ಜನರು ನನ್ನ ಬಗ್ಗೆ ಏನು ಕೇಳ್ತಾರೆ? ನೀನು ಕೆಲವರು ಹೇಳಿದರು, ನೀನು ಸ್ಥಾನಿಕನಾದ ಯೋಹಾನ, ಯೆರೆಮ್ಯ ಅಥವಾ ಯಾವುದೋ ಒಬ್ಬ ಪ್ರವಾದಿ ಎದ್ದು ಬಂದಾನಂತ ಹೇಳಿದರು. ಅವರದ್ದು ಬಿಡಿ, ದೇರ್ ಒಪಿನಿಯನ್ ಬಿಡಿ, ಅವರದ್ದು ಒಪಿನಿಯನ್ ಬಿಡಿ. ನೀವು ನನ್ನನ್ನು ಯಾರಂತ ಕರೀತೀರಿ? ಇಮಿಡಿಯೇಟ್ಲಿ ಪೇತ್ರ ಹೇಳಿದ, ಸಡನ್ಲಿ ಒಳಗಿಂದ ಬಂತವನಿಗೆ, ನೀನು ಬರಬೇಕಾದ ಕ್ರಿಸ್ತನು, ಜೀವ ಸ್ವರೂಪನಾದ ದೇವರ ಕುಮಾರನು, ಯೋನನ ಮಗನಾದ ಸಿಮೋನ್ನೇ, ನೀನು ಧನ್ಯನು. ಯು ಆರ್ ಬ್ಲೆಸ್. ಈ ಗುಟ್ಟು, ಈ ಸೀಕ್ರೆಟ್, ಈ ರೆವಲೇಷನ್ ನಿನಗೆ ಪ್ರಕಟ ಮಾಡಿಸಿದ್ದು ನರ ಮನುಷ್ಯನಲ್ಲ, ನಿನ್ನ ಶರೀರ ಅಲ್ಲ, ನಿನ್ನ ಯೂನಿವರ್ಸಿಟಿ ಲ್ಯಾಂಗ್ವೇಜ್ ಅಲ್ಲ, ನೀನು ಕಲಿತು ಬಂದ ಲ್ಯಾಂಗ್ವೇಜ್ ಅಲ್ಲ. ಪರಲೋಕದ ತಂದೆ ಇದನ್ನು ನಿನಗೆ ಪ್ರಕಟಿಸಿದನು. ಸ್ಪಿರಿಚುಲಿ ಆತನು ದೇವರ ಮಗನಾಗಿದ್ದಾನೆ, ಫಿಸಿಕಲಿ ಆತನು ಯೋಸೇಫನ ಮಗನು. ಕೇಳ್ತಾ ಇದ್ದೀರಾ? ಹಲೋ. ಫಿಸಿಕಲಿ he was son of Joseph. Spiritually he was son of God. ಜನರು ನಿಮ್ಮನ್ನು ಹೊರಗಿನಿಂದ ನೋಡಬಹುದು. ನಮಗೇತೆಯ ದಾಸಪ್ಪ, ನಮಗೇತ ನಾತಣ್ಣ, ನಮಗೇತ ಮಲ್ಲಿ, ನಮಗೆ ಇತ್ತೊಂದು ಹೊಸ ಸ್ಟಾರ್ಟ್ ಮಲ್ದೆ ಎಂಜಿನ ಮಲ್ದೆ ಎರೆ ಗೊತ್ತು. ಅವಳೊಂದು ಕಲ್ಕು ಬೊಬ್ಬೆ ಎಡೆ ಮುಟ್ಟವ ಅರ್ಕೊಂಡು ದುಂಬಂಜಿ ಸೌಂಡ್ ಇತ್ತು. ಅವಳು ಹೊಸ ಸೌಂಡ್ ಎಂಚಿನ ಅಂದು ಗೊತ್ತಾಪಜಿ ದೂರದವರಿಗೆ, ರೈಟ್? ಇಲ್ಲಿ ಮೊದಲೊಂದು ಸೌಂಡ್ ಇತ್ತು ಈ ಏರಿಯಾದಲ್ಲಿ, ಎಲ್ಲಿ ಇಲ್ಲದ ಸೌಂಡ್ ಇಲ್ಲಿತ್ತು 30 ವರ್ಷಗಳ ಹಿಂದೆ. ನನ್ನ ಅಂಕಲ್ನ ಸೌಂಡ್, ರೈಟ್? ಅವರ ಹತ್ರ ನಾನಾ ಭಾಷೆಗಳಿದ್ದವು. ಯಾವುದಂತ ಹೇಳಿದ್ರೆ, ಅವರು ಶಿಪ್ಪಲ್ಲಿದ್ದರು, ಶಿಪ್ಪಲ್ಲಿ ಎಲ್ಲ ಭಾಷೆಗಳನ್ನು ಪಿಕ್ ಮಾಡಿ ಇಲ್ಲಿ ಬಿಡ್ತಾ ಇದ್ದರು. ಎಲ್ಲ ನಮ್ಗೆ ಅನ್ನೋ ಒನ್ ಟಂಗ್. ಬ್ರದರ್ ರಮೇಶ್ ಕೇಳಿದ್ದಾರೆ, ನಮ್ಮ ಜನಾರ್ದನ್ ಫೇವರೇಟ್ ಅವರು. ಎಲ್ಲಿದ್ದಾರೆ ಜನಾರ್ದನ್? ಬರಲಿಲ್ವಾ? ಜನಾರ್ದನ್ ಹೇಳ, ಇವರದ್ದು ಹೇಳ. ಅವರೊಂದು ಜನಾರ್ದನ್ ಈಗಲೂ ಒಂದು ಡಯೋಲೆಕ್ ಇತ್ತು ಮೊನ್ನೆ ತನಕ, ಬಿಟ್ಟೋ ಅಂತ. ಈಗ ಜನಾರ್ದನ್ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ. ಅಂದ್ರೆ ಅವರಿಗೆ ಕೇಳಿದ್ದು ಆ ಲ್ಯಾಂಗ್ವೇಜ್. ನಾವೆಲ್ಲವನ್ನು ನೋಡಿದ್ದೇವೆ. ಕುಡುಕತನದಲ್ಲಿ ಅವರು PhD ಇದ್ದ ಹಾಗೆ, ರೈಟ್? ಅದಕ್ಕೆ ಬೈಬಲ್ ಹೇಳುತ್ತೆ, ಕುಡಿದು ಮತ್ತರಾಗಬೇಡ್ರಿ, ಅದರ ಬದಲು ಏನಾಗಿರಿ? ಪವಿತ್ರಾತ್ಮ ಭರಿತರಾಗಿರಿ. ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದ ನಿಮ್ಮ ಹೃದಯದಲ್ಲಿ ಗಾನ ಮಾಡ್ರಿ ಅಂತ ಬೈಬಲ್ ಹೇಳ್ತದೆ. ಎಷ್ಟು ಕುಡುಕರು. ಅದರಿಂದ ಬಾರ್ನ್ ಅಗೇನ್ ಆದ ನಿಮಗೆ, ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ ನಿಮಗೆ, ಲ್ಯಾಂಗ್ವೇಜ್ ದ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ಗಾಡ್. ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅನ್ನು ನಿಮ್ಮ ಆತ್ಮ ಪಿಕ್ ಮಾಡುತ್ತದೆ. ಯೇಸು ಒಂದು ಮಾತು ಹೇಳಿದೆ, ಮೊನ್ನೆ ಶುಕ್ರವಾರ ನಾನು ಮಾತಾಡ್ತಾ ಇದ್ದೆ. 8:43 ವಚನ ಓದಿ. 8 ಚಾಪ್ಟರ್ 43 ವರ್ಸ್. ಗಾಸ್ಪೆಲ್ ಆಫ್ ಜಾನ್ 8 ಚಾಪ್ಟರ್ 43. ಓಕೆ, ಓದಿ ಎಲ್ಲರೂ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ.
Okay, why do you not understand my speech? Because you are not able to listen to my word. ಆಂಪ್ಲಿಫೈಡ್ ವರ್ಷನ್ ಹೇಳ್ತದೆ, ಆಂಪ್ಲಿಫೈಡ್ ವರ್ಷನ್ ಅಲ್ಲಿ ಹಾಕಿ, ಆಂಪ್ಲಿಫೈಡ್. ಓಕೆ, ಫಾಸ್ಟ್. ಓಕೆ, ಕ್ಲಾಸಿಕ್ ಆಂಪ್ಲಿಫೈಡ್ ಅನ್ನ ಕ್ಲಾಸಿಕ್. Pastor, read for me loudly. Why do you misunderstand what I say? It is because you are unable to hear what I am saying. You cannot bear to listen my message. Your ears are shut to my teaching. Your ears are shut ಅಂದ್ರೆ ಸ್ಪಿರಿಚುವಲಿ ನೀವು ಕೆಪ್ಪ ಮತ್ತು ಕುರುಡರಾಗಿದ್ದೀರಿ. ಇಲ್ಲಿ ಮಾತಾಡೋದು ಇಲ್ಲಿ ಅಲ್ಲ, ಯಾವುದಕ್ಕೆ ನ್ಯಾಚುರಲ್ ಕಿವಿ ಅಲ್ಲ, ಒಂದು ಬ್ರಾಕೆಟ್ ಅಲ್ಲಿ ಏನೊಂದು ಆಂಪ್ಲಿಫೈಡ್ ವರ್ಷನ್ ಆಗಿದೆ. ಯು ಆರ್ ಸ್ಪಿರಿಚುವಲಿ ಡೆಫ್, ನೀನು ಕೆಪ್ಪ, ರೈಟ್? ಆತ್ಮಿಕವಾಗಿ ನೀನು ಕುರುಡ. ಕೆಪ್ಪನಿಗೆ ಏನಾದರೂ ಕೇಳ್ತದ? ನಾನು ನ್ಯಾಚುರಲ್ ಕೆಪ್ಪಗಳಿಗೆ ಮಾತಾಡೋದಿಲ್ಲ, ಸ್ಪಿರಿಚುವಲಿ ಕೆಪ್ಪ, ರೈಟ್? ಪ್ರೀಚಿಂಗ್ ಅಂತ ಹೇಳಿದರೆ ನೀವು ಕೇಳಿದಾಗ ನಿಮ್ಮ ಆತ್ಮಿಕ ಕಿವಿಗಳು ಮತ್ತು ಕಣ್ಣುಗಳು ತೆರೆಯಲ್ಪಡುತ್ತವೆ. ನಿಮ್ಮ ಆತ್ಮಿಕ ಕಿವಿ ಮತ್ತು ಕಣ್ಣುಗಳು ತೆರೆಯಲ್ಪಟ್ಟಾಗ ನಿಮ್ಮ ಪ್ರೇಯರ್ ಸ್ಟೈಲ್ ಅದು ಚೇಂಜ್ ಆಗುತ್ತದೆ. ಯಾಕಂದ್ರೆ ಬ್ಲೆಸ್ಡ್ ಬಿ ದ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಹೂ ಹ್ಯಾಸ್ ಬ್ಲೆಸ್ಡ್ ಅಸ್ ವಿತ್ ಎವ್ರಿ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಇನ್ ಕ್ರೈಸ್ಟ್ ಇನ್ ಹೆವನ್ಲಿ ರೆಲ್ಮ್. ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಕಮಲಡ್ರಿ, ಅನುಗ್ರಹ ಮಾಡಿದ್ದಾನೆ. ಕೇಳ್ತಾ ಇದೆಯಾ? ಓಕೆ, ಎಫೆಸೀಯರಿಗೆ ಬರೆದ 1ನೇ ಅಧ್ಯಾಯ 3ನೇ ವಚನ ಹೇಳ್ತದೆ. ಇಂಪಾರ್ಟೆಂಟ್, ಕೇಳುವಂಥದ್ದು. ಎಲ್ಲರೂ ಕೇಳ್ತಾ ಇದೆಯಾ? ಯಾರಿಗೆ ಕೇಳುವುದಿಲ್ಲ? ಕೃಪಣ, ನೀನು ಕೇಳುವುದಿಲ್ಲ? ಎಕೋ ಆಗ್ತಾ ಇದೆ. ಹಿಂದೆ ಹೋಗ್ತೇನೆ ಈಗ. ಓಕೆ, Blessed be the God and Father of our Lord Jesus Christ, who has blessed us with every spiritual blessing in the heavenly places in Christ. ತಂದೆಯಾದ ದೇವರು ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹ ಮಾಡಿದ್ದಾನೆ. ಮಾಡ್ತಾನಲ್ಲ, ಮಾಡಿದ್ದಾನೆ. ಹೇಳ್ರಿ, ಮಾಡಿದ್ದಾನೆ. ಹೇಳ್ರಿ, ಮಾಡಿದ್ದಾನೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ದೇಹಕ್ಕೆ ಸ್ವಸ್ಥತೆ ಬೇಕು. ನಿಮ್ಮ ದೇಹಕ್ಕೆ ಏನು ಬೇಕು? ಸ್ವಸ್ಥತೆ ಬೇಕು. ನೀವು ಕೇಳಿರ್ಬೋದು, ಸ್ವಸ್ಥತೆ ದೇವರ ಚಿತ್ತವಾ? ಅಥವಾ ನೀವು ಕೇಳ್ಬೋದು, ಪ್ರಾರ್ಥನೆ ಮಾಡ್ಬೋದು, ದೇವರೇ ನಿನ್ನ ಚಿತ್ತವಿದ್ದರೆ ನನಗೆ ಗುಣಪಡಿಸು. ಈ ಸ್ವಾಮಿ ಒಬ್ಬರ ಹತ್ರ ಕೇಳಿದ, ಇಫ್ ಯು ವಿಲ್ಲಿಂಗ್ ಜೀಸಸ್ ಹೀಲ್ ಮೀ, ಐ ವಿಲ್. ಈ ಸ್ವಾಮಿ ಹೇಳಿದ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಸ್ವಸ್ಥಪಡಿಸು ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ ಯೇಸು ಹತ್ರ. ಯೇಸು ಹೇಳ್ತಾ ಇದ್ದಾನೆ, ನನಗೆ ಮನಸ್ಸಿದೆ, ಗುಣ ಆಗು. ರೈಟ್? ದೇವರು ನಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾನೆ, ಏನು ಥಿಂಕ್ ಮಾಡ್ತಾ ಇದ್ದಾನೆ? ದೇವರ ಆಲೋಚನೆಯಲ್ಲಿ ನೀವು ಆಲ್ರೆಡಿ ಗುಣ ಆಗಿದ್ದೀರಿ. ಪ್ರೈಸ್ ಗಾಡ್. ಒಂದು ದಿನ ನೀವು ಗುಣ ಆಗುವವರಲ್ಲ, ನೀವು ಆಲ್ರೆಡಿ ಗುಣ ಆಗಿದ್ದೀರಿ. ಹಾಗಾದ್ರೆ ನಮ್ಮ ಸ್ವಸ್ಥತೆಗೆ ಅಡ್ಡಿ ಮಾಡುವ ಸಂಗತಿ ಯಾವುದು? ನಮ್ಮ ಆರೋಗ್ಯಕ್ಕೆ ಅಡ್ಡಿ ಮಾಡುವ ಸಂಗತಿ ಯಾವುದು? ಒಂದು, ಆತ್ಮಿಕ ಕುರುಡುತನ, ಆತ್ಮಿಕ ಕಿವುಡುತನ, ಸ್ಪಿರಿಚುವಲ್ ಬ್ಲೈಂಡ್ನೆಸ್. ಓಕೆ, ಯಾಕಂತ ಹೇಳಿದರೆ ಆತ್ಮಿಕ ಮನುಷ್ಯನು ಆ ಹೀಲಿಂಗ್ ವರ್ಡ್ ಅನ್ನು, ಹೀಲಿಂಗ್ ಇಸ್ ಎ ಲೈಫ್, ಅದನ್ನು ನಿಮ್ಮ ಆತ್ಮದಲ್ಲಿ, ನಿಮ್ಮ ಇನ್ನರ್ ಮ್ಯಾನ್ ಅದನ್ನು ರಿಸೀವ್ ಮಾಡಬೇಕು. ಯಾವಾಗ ನಿಮ್ಮ ಇನ್ನರ್ ಮ್ಯಾನ್ ರಿಸೀವ್ ಮಾಡ್ತಾನೆ, ನಿಮ್ಮ ಇನ್ನರ್ ಮ್ಯಾನ್ ನಿಮ್ಮ ಔಟ್ವರ್ಡ್ ಮ್ಯಾನಿಗೆ ಹೀಲಿಂಗ್ ಅನ್ನು ಪ್ರೊಡ್ಯೂಸ್ ಮಾಡ್ತಾನೆ. ಇನ್ನರ್ ಮ್ಯಾನ್ ರಿಸೀವ್ ಮಾಡದೆ ಇರಲಿಕ್ಕೆ ಕಾರಣ ಏನು? ನೀವು ಬಾರ್ನ್ ಅಗೇನ್ ಆಗಿದ್ದೀರಿ. ಬೈಬಲ್ ಹೇಳ್ತದೆ ಅನ್ಫರ್ಗಿವ್ನೆಸ್. ಇನ್ನೊಬ್ಬ ಸಹೋದರನ ವಿಷಯದಲ್ಲಿ ಇರುವಂತ ಅನ್ಫರ್ಗಿವ್ನೆಸ್, ಹೇಟ್ರೇಡ್, ದ್ವೇಷ. ಬೈಬಲ್ ಹೇಳ್ತದೆ, ತನ್ನ ಸಹೋದರನನ್ನು ದ್ವೇಷಿಸುವ ವ್ಯಕ್ತಿ ಈಸ್ ಎ ಮರ್ಡರರ್ ಅಂತ ಹೇಳ್ತದೆ. ತನ್ನ ಸಹೋದರನನ್ನು ದ್ವೇಷಿಸುವ ವ್ಯಕ್ತಿ ಅವನು ಕೊಲೆಗಾರ ಅಂತ ಹೇಳ್ತದೆ.
ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲ ಅಂತ ಬೈಬಲ್ ಹೇಳ್ತದೆ. ತನ್ನ ಸಹೋದರನು ದ್ವೇಷಿಸುವವನು ಇನ್ನು ಕತ್ತಲೆಯಲ್ಲಿದ್ದಾನೆ ಅಂತ ಬೈಬಲ್ ಹೇಳ್ತದೆ. ಬೆಳಕಿನಲ್ಲಿ ಇದ್ದೇನಂತ ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವ ಪ್ರತಿಯೊಬ್ಬ ವ್ಯಕ್ತಿ ಇದುವರೆಗೆ ಕತ್ತಲೆಯಲ್ಲಿದ್ದಾನೆ. ಕತ್ತಲೆ ಅವನ ಕಣ್ಣುಗಳನ್ನು ಕುರುಡು ಮಾಡಿದರಿಂದ ಅವನು ಎಲ್ಲಿ ಹೋಗುತ್ತಾನೋ ಅವನಿಗೆ ಗೊತ್ತಾಗುವುದಿಲ್ಲ. ಓದಿದ್ದೀರಾ? 2ನೇ ಅಧ್ಯಾಯ 9ನೇ ವಚನ, 2 chapter 9 verse, 2 chapter 9. ಬೆಳಕಿನಲ್ಲಿ ಇದ್ದೇನೆಂದು ಹೇಳಿಕೊಂಡು, ಎಲ್ಲರೂ ಓದಿರಿ. ಬೆಳಕಿನಲ್ಲಿ ಇದ್ದೇನೆಂದು ಅಂದರೆ ಕ್ರಿಸ್ತನಲ್ಲಿ ಇದ್ದೇನೆ, ದೇವರಲ್ಲಿ ಇದ್ದೇನೆ, ಸಭೆಯಲ್ಲಿ ಇದ್ದೇನೆ, ರೈಟ್, ಚರ್ಚಲ್ಲಿ ಇದ್ದೇನೆ, ಫೆಲೋಶಿಪ್ ಅಲ್ಲಿ ಇದ್ದೇನೆ, ವರ್ಡ್ ಆಫ್ ವಿಕ್ಟ್ರಿಯಲ್ಲಿ ಇದ್ದೇನೆ, ಆಶೇರ್ ಟೀಮಲ್ಲಿ ಇದ್ದೇನೆ, ಕ್ವೈರ್ ಟೀಮಲ್ಲಿ ಇದ್ದೇನೆ, ಮೀಡಿಯಾದಲ್ಲಿ ಇದ್ದೇನೆ, ಕಿಚನ್ ಅಲ್ಲಿ ಇದ್ದೇನೆ, ಪಾರ್ಕಿಂಗ್ ಟೈಮಿನಲ್ಲಿ ಇದ್ದೇನೆ, ಎಲ್ಲೆಲ್ಲ ಇದ್ದೀರಿ. ಓಕೆ, ಇದ್ದೇನಂತ ಹೇಳಿ, ಹಲೋ, ಅರ್ಥ ಆಗ್ತಾ ಇದೆಯಾ? ಬೆಳಕಿನಲ್ಲಿ ಇದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. He who says he is in the light and hates his brother is in darkness until now. ಡಾರ್ಕ್ನೆಸ್ ರಿಪ್ರೆಸೆಂಟ್ ಮಾಡುವಂಥದ್ದು ಡಿಮನ್ಸ್, ದುರಾತ್ಮಗಳು. ಲೈಟ್ ರಿಪ್ರೆಸೆಂಟ್ ಗಾಡ್ ಹಿಮ್ಸೆಲ್ಫ್. ಗಾಡ್ ಇಸ್ ಲೈಟ್. ದೇರ್ ಇಸ್ ನೋ ಡಾರ್ಕ್ನೆಸ್ ಎಟ್ ಆಲ್. ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲವೇ ಇಲ್ಲ. ನೋ ಡಾರ್ಕ್ನೆಸ್. ದೇವರಲ್ಲಿ ಕತ್ತಲೆ ಇಲ್ಲ. ಡೆವಿಲ್ ಹಿಮ್ಸೆಲ್ಫ್ ಇಸ್ ದ ಡಾರ್ಕ್ನೆಸ್. ದೇರ್ ಇಸ್ ನೋ ಲೈಟ್ ಇನ್ ಹಿಮ್. ದೇರ್ ಇಸ್ ನೋ ಹೀಲಿಂಗ್ ಇನ್ ಹಿಮ್. ದೇರ್ ಇಸ್ ನೋ ಪೀಸ್, ಜಾಯ್ ಇನ್ ಹಿಮ್. ಓಕೆ ಓಕೆ, ಕತ್ತಲೆಯಲ್ಲಿದ್ದ. ನೆಕ್ಸ್ಟ್ 1 John 2 chapter 10 verse. ತನ್ನ ಸಹೋದರನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ, ಅಂದರೆ ದೇವರಲ್ಲಿ ನೆಲೆಗೊಂಡಿದ್ದಾನೆ, ಮತ್ತು ಅವನಲ್ಲಿ ವಿಘ್ನಕರವಾದುದು ಏನಿಲ್ಲ. He who loves his brother abides in the light and there is no cause for stumbling in him. Next 11. ತನ್ನ ಸಹೋದರನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ, ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಬಟ್ he who hates his brother is in darkness and walk in darkness and does not know where he is going because the darkness has blinded his eyes. Which eyes? ಯಾವ ಕಣ್ಣುಗಳು? Your spiritual eyes. ಅದಕ್ಕೋಸ್ಕರ ಸ್ಪಿರಿಚುವಲ್ ಐಸ್, ಆತ್ಮಿಕ ಕಣ್ಣುಗಳು, ಆತ್ಮಿಕ ಕಿವಿಗಳು ನಿಮ್ಮದು ಬ್ಲೈಂಡ್ ಆದರೆ ಯು ಕ್ಯಾನಾಟ್ ಏಬಲ್ ಟು ರಿಸೀವ್ ದ ವರ್ಡ್. ಈ ಸಮಯದಲ್ಲಿ ನೀವು ನನ್ನ ಬೋಧನೆಯನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣ ಏನು? ಯು ಆರ್ ನಾಟ್ ಏಬಲ್ ಟು ಹಿಯರ್. ಯು ಆರ್ ನಾಟ್ ಏಬಲ್ ಟು ಹಿಯರ್. ವೈ ಐ ಆಮ್ ನಾಟ್ ಏಬಲ್ ಟು ಹಿಯರ್? ಯಾಕೆ ನಾವು ಕೇಳುವುದಿಲ್ಲ? ಬಾರ್ನ್ ಅಗೇನ್ ಆಗಿದೆ. ಬಾರ್ನ್ ಅಗೇನ್ ಆಗದವರದು ಕಣ್ಣು ಆಲ್ರೆಡಿ ಕೆಪ್ಪ ಕಿವಿ, ರೈಟ್? ಇಲ್ಲಿ ಬಾರ್ನ್ ಅಗೇನ್ ಆಗಿ, ಇಫ್ ಈಸ್ ನಾಟ್ ವಾಕಿಂಗ್ ಇನ್ ಲವ್, ಇಫ್ ಈ ಹೇಟ್ ಇಸ್ ಬ್ರದರ್, he cannot receive revelation, cannot receive light in his spirit, he cannot understand healing scripture. ಅವನಿಗೆ ಅರ್ಥವೇ ಆಗುವುದಿಲ್ಲ. ಅವನು ಬೇಕಾದರೆ ಎಷ್ಟೇ ಬೈಬಲ್ ಸ್ಟಡಿ ಮಾಡಲಿ, ಅವನು 40 ದಿನ ಉಪವಾಸ ಮಾಡಲಿ, ಫಸ್ಟ್ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ನನ್ನ ಹೃದಯವನ್ನು ನಾನು ಚೆಕ್ ಮಾಡಬೇಕು. ನಾನು ಹೊರಗಿಂದ ಹಾಯ್ ಗ್ಲಾನ್, ಪ್ರೇಸ್ ಲಾರ್ಡ್, ಎಲ್ಲರ ದೃಷ್ಟಿಗೆ ಏನು? ಗ್ಲಾನ್ ಅನ್ನು ಭಯಂಕರ ಪ್ರೀತಿ ಮಾಡ್ತಾ ಇದ್ದಾನೆ, ರೈಟ್? ಬಟ್ ಒಳಗಿಂದ ಗ್ಲಾನ್ ತುಂಡಾಪುಜಿ ಮಾರದೆ ಅಂಕ ಎದುರು ತೆಲ್ತೊಂದು ಪನಿದ್ದೀನಿ ಹಾಗೆ ಕೊಂಚ ಕ್ಯಾಮರಾದವಳಿದ್ದ ದೀತೆ ನನ್ಗೆ ಗೊತ್ತಿಜ್ಜಿ ಆ ಪಿರೋಡ್ದುಕೊಂಡು ಎಡ್ಡೆತ್ತು. ಒಮ್ಮೊಮ್ಮೆ ನನಗೆ ಆರಾಧನೆಗೆ ಬರುವುದು ಬೇಡ ಅಂತ ಆಗ್ತದೆ. ಯಾಕೆ ಗೊತ್ತುಂಟು? ಅಲ್ಲಿ ಮುಂದೆ ಗ್ಲಾನ್ ಇರ್ತಾನೆ. ಉದಾಹರಣೆ ಆಯ್ತಾ? ಸಿ, ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಇನ್ನರ್ಲಿ ಬಿಟ್ಟರ್. ಮುಂದೆ ಹೋಗು, ನಿಮ್ಮದೇ ನೆನಪು, ಫುಲ್ಲು ಪ್ರೇಯರ್ ಮಾಡಿದ್ದು. ಜನ ಲೆಕ್ಕದಲ್ಲಿ ಏನು? ಒಳ್ಳೆ ಪ್ರೀತಿಯ ವ್ಯಕ್ತಿ, ಎಲ್ಲರಿಗೂ ನಗುನಗುನುಗ್ತಾ ಮಾತಾಡ್ತಾನೆ. ಯಾಕೆ ಇವನಿಗೆ ಹೀಗೆ ಆಯಿತು? ಯು ಕ್ಯಾನಾಟ್ ಚೆಕ್ ಅದರ್ಸ್ ಹಾರ್ಟ್, ಓನ್ಲಿ ಗಾಡ್ ಚೆಕ್ ಯುವರ್ ಹಾರ್ಟ್.
ರೈಟ್? ಏ ಕ್ಲಾನ್, ಎಂತ ಮಾಡ್ತೇವೆ, ಸೈಡ್ಗೆ ಹೋಗು. ತಲೆ ಪ್ರೀತಿಯೇ ಇಲ್ಲ. ಸರಿ, ವಾಕ್ಯ ಕೇಳಲಿಕ್ಕೆ ಆಗುದಿಲ್ವಾ? ಬೈಬಲ್ ಹೇಳ್ತದೆ, ಮುಖಸ್ತುತಿ ಮಾಡುವವನಿಗಿಂತ ಗದರಿಸುವವನೇ ಹೆಚ್ಚು ಪ್ರೀತಿ ಪಾತ್ರನಾಗುವನು. ಓದಿದ್ದೀರಾ? ಎಲ್ಲಿದೆ? 28ನೇ ಅಧ್ಯಾಯ ಓದಿ. ಜಾನೋಕ್ತಿ 28. ಮುಖಸ್ತುತಿ ಮಾಡುವವನಿಗಿಂತಲೂ ಗದರಿಸುವವನು ಬಳಿಕ ಹೆಚ್ಚು ದಯಾಪಾತ್ರನಾಗುವನು. He who rebukes a man will find more favor afterward than he who flatters with the tongue. Right? Your heart is very, very important. ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಮೊದಲು ನಿಮ್ಮ ಹೃದಯವನ್ನು ಚೆಕ್ ಮಾಡ್ರಿ. ವಾಟ್ ಈಸ್ ಅ ಸೈನ್ ಯು ಲವ್ ಅದರ್ ಪೀಪಲ್? ನೀನು ಇನ್ನೊಬ್ಬರನ್ನು ಪ್ರೀತಿ ಮಾಡ್ತೀಯ ಅಂತ ಸೈನ್ ಏನು? ಫಸ್ಟ್ ಯು ವಿಲ್ ಪ್ರೇ. ಪ್ರೇಸ್ ಗಾಡ್. ಯಾರು ನೋಡುವುದಿಲ್ಲ, ನೀನು ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಗೊತ್ತಾ, ಯೋಬನ ಸ್ನೇಹಿತರು ಯೋಬನ ವಿಷಯವಾಗಿ ಏನೇನೋ ಮಾತಾಡಿದರು. ಒಂದು, ಅವನ ಹೆಂಡತಿ ಮಕ್ಕಳನ್ನು ಕಳಕೊಂಡಿದ್ದಾನೆ, ಆಸ್ತಿಯನ್ನು ಕಳಕೊಂಡಿದ್ದಾನೆ. ಹಿ ವಾಸ್ ಎ ಮಿಲಿಯನರ್, ರೈಟ್? ಊಚು ದೇಶದಲ್ಲಿ ಅತಿ ಶ್ರೀಮಂತ ವ್ಯಕ್ತಿ ಒಂದೇ ದಿನದಲ್ಲಿ ರಸ್ತೆಗೆ ಬಂದು ಬಿದ್ದ. ಅವನ ಸುಖ ಸಂಪತ್ತು ಅವನ ಮನೆಯಲ್ಲಿತ್ತು, ರೈಟ್? ಅನೇಕ ದಾಸಿಯರು ಅವನಿಗಿತ್ತು. ಒಂದೇ ದಿನದಲ್ಲಿ ಎಲ್ಲ ಬಿಸ್ನೆಸ್ ಅವರದ್ದು ಕೊಲ್ಯಾಪ್ಸ್. ಲಾಸ್ಟ್ ಹೆಂಡತಿ ಕೂಡ ನೋಡ್ಲಿಕ್ಕೆ ಆಗದೆ ದೇವರನ್ನು ಶಪಿಸಿ ಸಾಯಿ ಅಂತ ಹೇಳ್ತಾಳೆ. ಸ್ನೇಹಿತರಾದರೂ ಕಂಫರ್ಟ್ ಮಾಡುವಾಗ ಹೇಳ್ತಾರೆ, ನೀನು ಏನೋ ಮಿಸ್ಟೇಕ್ ಮಾಡಿದ್ದಿ, ನೀನು ಉಬ್ಬಿಕೊಂಡಿದ್ದಿ, ನೀನು ಅದು ಮಾಡಿದ್ದಿ, ಅದಕ್ಕೋಸ್ಕರ ನಿನಗೆ ಈ ಕಾಯಿಲೆ. ಏನೇನು ಮಾತಾಡಿದ್ರು. ಕಡೆಗೆ ದೇವರು ಬಂದ, ನನ್ನ ಸೇವಕನಾದ ಯೋಬನು ಯಥಾರ್ಥವಾಗಿ ಮಾತಾಡಿದಂತೆ ನೀವು ಮಾತಾಡಲಿಲ್ಲ, ನೀವು ಏನೇನೋ ಹಿಂದಿನಿಂದ ಜಡ್ಜ್ ಮಾಡಿದ್ರಿ. ಬಟ್ ನಿಮ್ಮ ಮೂರ್ಖತನಕ್ಕೆ ನಾನು ದಂಡಿಸಿದಂತೆ ಅವನ ಹತ್ರ ಹೋಗಿರಿ, ಅವನು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ನಾನು ಅವನ ಪ್ರಾರ್ಥನೆಯನ್ನು ಕೇಳಿ ನಿಮ್ಮನ್ನು ಕ್ಷಮಿಸುವೆನು. ಇದೆಯಾ? ಓದಿದ್ದೀರಾ? 42:9 ವರ್ಸ್ ಓದಿ. ಯೋಬ. ಆಗ ತೇಮಾನ್ಯನಾದ ಎಲಿಫಜನು, ಶುಹನ್ಯನಾದ ಬಿಲ್ದಾನು, ನಾಮಾತ್ಯನಾದ ಚೋಫರನು ಹೋಗಿ ಯೆಹೋವನು ತಮಗೆ ಆಜ್ಞಾಪಿಸಿದ ಪ್ರಕಾರ ಮಾಡಲು ಯೆಹೋವನು ಯೋಬನ ವಿಜ್ಞಾಪನೆಯನ್ನು ಲಾಲಿಸಿದನು. ನೆಕ್ಸ್ಟ್ ಓದಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ, ಎಲ್ಲರೂ ಹೇಳಿ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2 ಹೆಚ್ಚಿಸಿದನು. ಅಂಡ್ ದ ಲಾರ್ಡ್ ರೆಸ್ಟೋರ್ಡ್ Job's losses when he prayed for his friends. Indeed, the Lord gave Job twice as much as he had before. ಕೇಳ್ತಾ ಇದ್ದೀರಾ? ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದ ನಂತರ ದೇವರು ಯೋಬನ ಸ್ನೇಹಿತನ ದುಸ್ಥಿತಿಯನ್ನು ಹೋಗಲಾಡಿಸ್ತಾನೆ ಅಂತ ಹೇಳುವುದಿಲ್ಲ. ಹಲೋ, ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ದೇವರು ಯೋಬನ ದುಸ್ಥಿತಿಯನ್ನು ತೆಗೆದು ಹಾಕಿದನು. ಇವತ್ತು ಪ್ರಾಬ್ಲಮ್ ಏನಂತ ಹೇಳಿದರೆ, ಸೈತಾನ ಅಷ್ಟು ಈಸಿಯಾಗಿ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಬಿಡುವುದಿಲ್ಲ. ಅವರು ಮಾಡಿದ ಮಿಸ್ಟೇಕ್, ಅವರು ಮಾತಾಡಿದ ಮಾತುಗಳನ್ನೆಲ್ಲ ನೆನಪಿಗೆ ತರ್ತಾನೆ. ಆಯ್ತು, ದಯ ಪ್ರೇಯರ್ ಮಲ್ಪೋಡು, ಪ್ರೇಯರ್ ಮಾಡ್ತಾನೆ, ಇಲ್ಲೇ ಕೊಂಬು ಬತ್ತನೆ ಹೇಗ ರೆಡ್ಡಾಪುಜೆ. As a man of God, I preach fact is different, praying is different. ಏನು ಮಾಡಿದರೆ ಏನು ಆಗ್ತದೆ ಅಂತ ಹೇಳುವಂಥದ್ದು ಫ್ಯಾಕ್ಟ್, ರೈಟ್? ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್. ಬಟ್ ಯೋಬನು ಆತನ ಹೃದಯದಲ್ಲಿ ತನ್ನ ಸ್ನೇಹಿತರಿಗೋಸ್ಕರ ಬಿಟರ್ನೆಸ್ ಇಡಲಿಲ್ಲ. ನಾನು ನಿಮಗೆ ಹೇಳ್ತೇನೆ, ಪ್ರೇ ಒನ್ ಅನದರ್.
ನಿಮಗೆ ಸ್ವಸ್ಥವಾಗಬೇಕಾದರೆ ಒಬ್ಬರಿಗೊಬ್ಬರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇದೇ ಬೈಬಲ್ ಓದಿದ್ದೀರಾ? ಓದಿರಿ. 5ನೇ ಅಧ್ಯಾಯ 16ನೇ ವಚನ ಓದಿ. ಯಾಕೋಬನ ಪತ್ರಿಕೆ. ಯಾಕೋಬ, ಹೀಗಿರಲಾಗಿ ನೀವು ಸ್ವಸ್ಥವಾಗಬೇಕಾದರೆ, ಪಕ್ಕದವ್ರಿಗೆ ಹೇಳ್ರಿ, ಹೀಗಿರಲಾಗಿ ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತರ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಇಲ್ಲಿ ನೀತಿವಂತರಿಗೋಸ್ಕರ ಬರೆಯೋದು, ಸಹೋದರರಿಗೋಸ್ಕರ ಬರೆದದ್ದು, ಬಾರ್ನ್ ಅಗೇನ್ ಆದಗೋಸ್ಕರ. See, confess your trespasses to one another and pray for one another that you may be healed. The effective prayer of a righteous man avails much. ಕೇಳ್ತಾ ಇದ್ದೀರಾ? ಅದರ ಅರ್ಥ ಕನ್ಫೆಸ್ ಮಾಡೋದು ಅಂತ ಹೇಳಿದ್ರೆ ಹೋಗಿ ಸೇವಕರ ಹತ್ರ ಎಲ್ಲ ಕನ್ಫೆಸ್ ಮಾಡೋದಲ್ಲ. ಪಾಪ ಅರಿಕೆ ಮಾಡಲಿಕ್ಕೆ ಉಂಟು ನನಗೆ ಎಲ್ಲ ಅಂತ. ನೀವು ಕೌನ್ಸಿಲ್ ಆಗುವಾಗ ಹೀಗೆ ಮಾಡಿದರೆ ಸೊಲ್ಯೂಷನ್ ಕೊಡ್ಬೋದು. ಬಟ್ ನಾನು ಮಿಸ್ಟೇಕ್ ಮಾಡಿದ್ದು ಕೃಪಣ್ಣನ ವಿರುದ್ಧವಾಗಿ. ಒಬ್ಬ ವ್ಯಕ್ತಿ ಕುಮಾರಣ್ಣ ಕೃಪಣ್ಣನ ವಿಷಯದಲ್ಲಿ ತುಂಬ ಇದರಲ್ಲಿದ್ದಾರೆ. ಉದಾಹರಣೆ ಆಯ್ತಾ? ನೀವು ಹಾಗೆಲ್ಲ ಖುಷಿ, ನೀವು ಫ್ರೆಂಡ್ಸ್ ಆಗಿದ್ದೀರಿ ಎಲ್ಲಿ ಕೃಪಣ್ಣನಿಗೆ ಕುಮಾರಣ್ಣನ ವಿಷಯದಲ್ಲಿ ಬಂತು. ಆಗ ಅವರು ಏನು ಮಾಡ್ತಾರೆ? ಒಬ್ಬರಿಗೊಬ್ಬರು ಕನ್ಫೆಸ್ ಮಾಡುತ್ತಾರೆ. ಒಬ್ಬರಿಗೊಬ್ಬರು ಏನು ಮಾಡ್ತಾರೆ? ಕನ್ಫೆಸ್ ಮಾಡ್ತಾರೆ. ದೇ ಆರ್ ಕನ್ಫೆಸಿಂಗ್ ದ ಫಾಲ್ಟ್, ದ ಮಿಸ್ಟೇಕ್, ದೆನ್ ಹಿ ವಿಲ್ ಬಿ ಹೀಲ್ಡ್. ಪ್ರೈಸ್ ಗಾಡ್. ನೀವು ಆಗಬೇಕಾದರೆ ಒಬ್ಬರಿಗೊಬ್ಬರು ನಿಮ್ಮ ಮಿಸ್ಟೇಕ್ಗಳನ್ನು ಅರಿಕೆ ಮಾಡಿರಿ. ಅದೇ ಪಾಸ್ಟರ್, ಐ ಆಮ್ ಗಿವಿಂಗ್ ಕರೆಕ್ಷನ್. ಪಾಸ್ಟರ್ ಕ್ಷಮಿಸಲೇ ಏರಿ ಕ್ಷಮಿಸರೆ, ರೈಟ್? ಐ ಆಮ್ ಎ ಪಾಸ್ಟರ್, ನೀನು ಮೇರೆ ದಾಟಿ ಬಂದಾಗ ನಿನಗೆ ಕರೆಕ್ಷನ್ ಕೊಡ್ತೇನೆ. ನಾನು ಕರೆಕ್ಷನ್ ಕೊಡೋದಿದ್ದರೆ ದೇವರು ನನಗೆ ಹೇಳ್ತಾನೆ, ರೈಟ್? ನನಗೆ ಕೇಳ್ತಾನೆ, ಒಂದು ಸಭೆಗೆ ಹೇಳ್ತಾನೆ, ನೀನು ದುರ್ಬೋಧನೆಯನ್ನು ತಡೆಯ ಬಿದ್ದ ಕಾರಣ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗಿದೆ. ನೀನು ಅಪೋಸ್ತಲರಲ್ಲದವರನ್ನು ಅಪೋಸ್ತಲರು ಎಂದು ಹೇಳುವವರನ್ನು ಗುರುತಿಸಿದೆ ಮತ್ತು ಖಂಡಿಸಿದೆ. ನೋಡಿ, ನಾನು ಕರೆಕ್ಟ್ ಮಾಡೋದು ನನ್ನ ಸಭೆಗೆ, ಊರಿನವರ ಸಭೆಗೆ ಅಲ್ಲ. ಇಫ್ ಯು ಆರ್ ಎ ಫಾದರ್, ನೀವೊಬ್ಬ ತಂದೆ ಆಗಿದ್ದರೆ ನಿಮ್ಮ ಮನೆಯ ಮಕ್ಕಳಿಗೆ ಕರೆಕ್ಷನ್ ಕೊಡಲಿಕ್ಕೆ ಆಗ್ತದೆ. ಹೊರಗಿನ ಮಕ್ಕಳಿಗೆ ಕರೆಕ್ಷನ್ ಕೊಡಲಿಕ್ಕೆ ಅವರ ತಂದೆ ತಾಯಿಗಳಿದ್ದಾರೆ, ಅವರು ಕೊಡ್ತಾರೆ, ರೈಟ್? ನನಗೆಷ್ಟು ಜವಾಬ್ದಾರಿ ಕೊಡಲ್ಪಟ್ಟಿದೆ ಅಷ್ಟನ್ನೇ ಮಾಡಬಹುದು. ನಾನು ಹೋಗ್ತೇನೆ ಊರಿನವರೆಲ್ಲ ಮಕ್ಕಳನ್ನು ಸರಿ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ರೈಟ್? ನನಗೆ ಜವಾಬ್ದಾರಿ ಕೊಡಲ್ಪಟ್ಟಿದೆ. ನನ್ನ ಮಕ್ಕಳು, ನನ್ನ ಮಕ್ಕಳಿಗೆ ನಾನು ಕರೆಕ್ಷನ್ ಕೊಡಬೇಕು. ದೇವರು ಒಂದೊಂದು ತಂದೆ ಹತ್ರ ಕೇಳ್ತಾನೆ ನಿಮ್ಮ ಮಕ್ಕಳ ವಿಷಯದಲ್ಲಿ. ನಿಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಆಯಾ ತಂದೆ ತಾಯಿಗಳಿಗೆ ಕೇಳ್ತಾರೆ. ಒಂದು ಸಭೆಯ ಜವಾಬ್ದಾರಿ ಕೊಟ್ಟರೆ ಈ ಸಭೆಯ ವಿಶ್ವಾಸಿಗಳ ವಿಷಯದಲ್ಲಿ ನಾನು ಕರೆಕ್ಟ್ ಆಗಿ ಪ್ರೀಚ್ ಮಾಡಿದ್ರೆ ದೇವರು ನನಗೆ ಕೇಳ್ತಾನೆ. ನಾನು ಇನ್ನೊಂದು ಸಭೆಯ ಬಗ್ಗೆ ಮಾತಾಡಲಿಕ್ಕೆ ಆಗುದಿಲ್ಲ. ಅವ್ರು ಏನು ಮಿಸ್ಟೇಕ್ ಮಾಡಿದ್ರೆ ಆ ಪಾಸ್ಟರ್ ಇದ್ದಾರೆ. ಕೆಲವರು ನನಗೆ ಫೋನ್ ಮಾಡ್ತಾರೆ, ಪಾಸ್ಟರ್ ಹೀಗೆ ಆಯಿತು, ಎಲ್ಲಿ ಸಭೆಗೆ ಹೋಗ್ತೇನೆ ಅಂತ ಕೇಳುದು. ನಾನು ನಿನ್ನ ಪಾಸ್ಟರ್ ಹತ್ರ ಹೋಗಿ ನನ್ನ ಹತ್ರ ಯಾಕೆ ಮಾತಾಡ್ತೀನಿ? ಹೇಳ್ತೇನೆ, ನಿಮ್ಮ ಪಾಸ್ಟರ್ ಹತ್ರ ಮಾತಾಡು. ಗೋ ಆ್ಯಂಡ್ ಸ್ಪೀಕ್ ಟು ಯುವರ್ ಪಾಸ್ಟರ್. ನನ್ನ ಹತ್ರ ಐ ಆಮ್ ನಾಟ್ ಯುವರ್ ಪಾಸ್ಟರ್. ನಾನು ಪಾಸ್ಟರ್ ವರ್ಡ್ ಆಫ್ ವಿಕ್ಟರಿ ಸಭೆಗೆ. ನಿನಗೊಂದು ಪಾಸ್ಟರ್ ಇದೆ, ಆ ಪಾಸ್ಟರ್ ಹತ್ರ ಹೋಗು, ಮಾತಾಡು. ಹಿ ವಿಲ್ ಗೈಡ್ ಯು. ನನಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಕೊಡಲ್ಪಟ್ಟಿದೆ ಅದು. ಆ ವ್ಯಕ್ತಿ ಏನು ಮಾಡದಿದ್ದರೆ ಐ ಕ್ಯಾನ್ ಪ್ರೇ ಫಾರ್ ದಟ್ ಪಾಸ್ಟರ್, ರೈಟ್? ನಾನು ಇನ್ನೊಬ್ಬ ನೇಬರಿಗೋಸ್ಕರ ನಾನು ಪ್ರೇಯರ್ ಮಾಡ್ಬೋದು, ಅವನ ಮಕ್ಕಳಿಗೋಸ್ಕರ ಪ್ರೇಯರ್ ಮಾಡ್ಬೋದು. ನನಗೊಂದು ಕಂಪನಿ ಕೊಡಲ್ಪಟ್ಟಿದೆ, ಒಂದು ಕಂಪನಿಯ ಮ್ಯಾನೇಜರ್, ಅಥವಾ ನೀನೊಬ್ಬ ಮ್ಯಾನೇಜರ್ ಆಗಿದ್ದೆ. ಊರಿನ ಎಲ್ಲ ಕಂಪನಿಯ ಮ್ಯಾನೇಜರ್ ನೀನಲ್ಲ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ.
ಆ ಕಂಪನಿಯಲ್ಲಿ ಯಾರು ಸರಿ ಕೆಲಸ ಮಾಡೋದಿಲ್ಲ, ಅವರಿಗೆ ಸರಿ ಮಾಡ್ತೇನೆ ನಾನು. ಅಲ್ಲಿ ಬಾಸ್ ಬಂದು ಕೇಳ್ತಾನೆ, ನಿನ್ನನ್ನು ಯಾರು ನೇಮಕ ಮಾಡಿದಿಲ್ಲ, ಹೂ ಯು ಆರ್, ಯಾವ ಕಂಪನಿಯ ಮ್ಯಾನೇಜರ್ ನೀನು? ನಾನು ಆ ಕಂಪನಿಯ ಮ್ಯಾನೇಜರ್. ಅಲ್ಲಿ ನೋಡು, ಇಲ್ಲಿ ನೋಡಬೇಡ, ನಮ್ಮ ಮ್ಯಾನೇಜರ್ ಇದ್ದಾರೆ, ನಮ್ಮ ಸೂಪರ್ವೈಸರ್ ಇದ್ದಾರೆ. ರೈಟ್, ದಿಸ್ ಇಸ್ ದ ಪ್ರೋಟೋಕಾಲ್. ಇಲ್ಲಿ ವಿಶ್ವಾಸಿಗಳು ಒಬ್ಬರಿಗೊಬ್ಬರು ಜಗಳ ಆಡ್ತಾ ಇದ್ದಾರೆ. ಇವನು ಅವನಿಗೆ ವಿರುದ್ಧವಾಗಿ ಮಾತಾಡ್ತಾನೆ. ಬೈಬಲ್ ಹೇಳ್ತದೆ, ನಿಮ್ಮ ಮಿಸ್ಟೇಕ್ಗಳನ್ನು ಒಬ್ಬರಿಗೊಬ್ಬರು ಕನ್ಫೆಸ್ ಮಾಡಿರಿ ಅಂತ ಹೇಳಿದ್ರೆ, ಐ ಆಮ್ ಸೋ ಸಾರಿ, ನೀನು ನನ್ನ ಹರ್ಟ್ ಮಾಡಿದೆ, ನೋವು ಮಾಡಿದೆ. ಆಗ ಕುಮಾರಣ್ಣ ಹೇಳ್ತಾನೆ, ಅಂದಿ ಎನ್ನೆಲ್ಲ ತಪ್ಪಾಂಡು ನಿಂಗೆ ಸಮಾಧಾನ. ಮತ್ತೆ ಒಬ್ಬರಿಗೊಬ್ಬರು ಪ್ರೇಯರ್ ಮಾಡಿ ಅಂತ ಹೇಳ್ತದೆ. ಕುಮಾರಣ್ಣ ಹೇಳ್ತಾರೆ, ಕೃಪಣ್ಣ ಎಂಜು ಪ್ರೇಯರ್ ಮಲ್ಪಲಿ. ಕೃಪಣ್ಣ ಹೇಳ್ತಾರೆ, ಕುಮಾರಣ್ಣ ನೀವೊಂದು ಪ್ರೇಯರ್ ಮಾಡಿ, ಮುಗಿಯಿತು. ದ ಕಾಂಟೆಸ್ಟ್ ಬಿಟ್ಟು ಹೋಗಬೇಡಿ. ಇಲ್ಲಿ ಕನ್ಫೆಸ್ ಮಾಡ್ಲಿಕ್ಕಿದೆ ಅಂತ ಹೇಳ್ತಿರ್ಕೊಂಡು ಎಲ್ಲ ಪಾಪದರಿಕೆ ಮಾಡೋದಲ್ಲ. ಕಾಂಟೆಸ್ಟ್ ಇಂಪಾರ್ಟೆಂಟ್. ಯಾವ ಉದ್ದೇಶದಲ್ಲಿ ಹೇಳ್ತಾ ಇದ್ದಾನೆ? ಇಲ್ಲಿ ಯೋಬನ್ನು ನಾವು ನೋಡ್ತೇವೆ, ತನ್ನ ಸ್ನೇಹಿತರಿಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ. ಪ್ರೇರೆ, ಡೋಂಟ್ ಕೀಪ್ ಎನಿ ಗ್ರಜ್, ಹೇಟ್ರೆಡ್ ಟೋರ್ಡ್ ಎನಿವನ್. ಯಾರ ವಿಷಯದಲ್ಲಿಯೂ ಗ್ರಜ್ ಇಡಬೇಡಿ. ಯಾಕೆ? ನೀವು ಆರೋಗ್ಯವಂತರಾಗಿ ಜೀವಿಸಬೇಕಾದ್ರೆ. ಯಾಕಂದ್ರೆ ಆರೋಗ್ಯವನ್ನು ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ. ದೇವರು ಹೇಳ್ತಾ ಇದ್ದಾನೆ, ಕೃಪಣ್ಣ ನೀನು ಪಾಪದ ಪಾಲಿಗೆ ಸತ್ತು, ದೇವರು ಕೃಪಣ್ಣ ಅಂತ ಕರೆದಿದ್ದಾರೆ, ದೇವರು ಕೃಪಾ, ನೀನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನಿನ್ನ ಪಾಪಗಳನ್ನು ನಾನು ನನ್ನ ಮಗನ ಮೇಲೆ ಹಾಕಿದ್ದೇನೆ. ನನ್ನ ಮಗನ ಬಾಸುಂಡೆಗಳಿಂದ ನೀನು ಗುಣ ಆಗಿದ್ದಿ. ದೇವರು ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾನೆ, ನೀನು ಗುಣ ಆಗಿದ್ದಿ. ಅದನ್ನು ರಿಸೀವ್ ಮಾಡುವಂತ ನನ್ನ ಸ್ಪಿರಿಟ್ಗೆ ಅದು ನನ್ನ ಜವಾಬ್ದಾರಿ. ಹಲೋ, ಸ್ವಸ್ಥತೆ ಎಂಬುದು ದೇವರ ಚಿತ್ತ. ಸ್ವಸ್ಥತೆ ದೇವರ ಚಿತ್ತವಿದ್ದರಲ್ಲ, ದೇವರ ಚಿತ್ತ ಆಲ್ರೆಡಿ ಬರೆಯಲ್ಪಟ್ಟಿದೆ. ಕೆಲವೊಮ್ಮೆ ಆಸ್ತಿ ನಿಮ್ಮ ಹೆಸರಲ್ಲಿ ವಿಲ್ ಮಾಡ್ತಾರೆ, ರೈಟ್? ಕೆಲವರು ಈ ಆಸ್ತಿ ಇವರ ಹೆಸರಲ್ಲಿ ಅಂತ ವಿಲ್ ಮಾಡುವಾಗ ದೇವರ ಚಿತ್ತ ಇದ್ರೆ ತಂದೆ ನಮಗೆ ಕೊಡ್ತಾರೆ. ಅವನು ಹೋಗಿದ್ದಾನೆ, ಅವನು ಆಲ್ರೆಡಿ ಡಾಕ್ಯುಮೆಂಟ್ ಬರೆದು ಹೋಗಿದ್ದಾನೆ, ರೈಟ್? ತಂದೆ ಒಂದು 10 ಲಕ್ಷದ ಚೆಕ್ ನಿನ್ನ ಹೆಸರಲ್ಲಿ ಬರೆದು ಹೋಗಿದ್ದಾನೆ. ನೀನೇನು ಮಾಡ್ಬೇಕು? ಅದನ್ನು ಬ್ಯಾಂಕಿಗೆ ಹಾಕಿ ಡ್ರಾ ಮಾಡಿ. ತಂದೆ ಚಿತ್ತ ಇದ್ರೆ ಸಿಗ್ತದೆ. ಇಲ್ಲ, ಕರೆಕ್ಟ್ ಓದು, ಅನ್ಪಡಾಗಬೇಡ, ಓದು. ಅದು ನಿನ್ನ ಮನೆಗೆ ಬರುವುದಿಲ್ಲ, ನೀನು ಆಕ್ಟ್ ಮಾಡಬೇಕು. ಏನು ಮಾಡಬೇಕು? ಹೋಗಿ ಚೆಕ್ ಅನ್ನು ಬ್ಯಾಂಕಿಗೆ ಹಾಕಬೇಕು, ಬ್ಯಾಂಕಲ್ಲಿ ಬೇಕಾದರೆ ಡೆಪಾಸಿಟ್ ಆಗ್ತದೆ, ಬೇಕಾದರೆ ಡ್ರಾ ಮಾಡಬೇಕು. ಅದು ನೀನು ಮಾಡಬೇಕು. ದೇವರ ದೀತ ಲೆಕ್ಕ ಹಾಪುಣ್, ಅರ್ನ ಚಿತ್ತ ಇತ್ತು ನಮ್ಮೆರ್ನ ಬರ್ಪುಣ್, ಯಾವುದು ಬರುವುದಿಲ್ಲ ನಮ್ಮ ಮನೆ ಬಾಗಿಲಿಗೆ. ನೀನು ಆಕ್ಟ್ ಮಾಡಬೇಕು. ದೇವರು ಆಲ್ರೆಡಿ ಸತ್ಯವೇದ ಎಂಬುವಂಥದ್ದು ನಮ್ಮ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನ ತಂದೆಯಾದ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸ್ತಾನೆ. ನೀನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನಿನ್ನ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿದ್ದಾನೆ. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಗಿದೆ. ವಾಕ್ಯವನ್ನು ನಿಮ್ಮ ಆತ್ಮದಲ್ಲಿ ತೆಗೆದುಕೊಳ್ಳ್ರಿ. ಕೆಲವೊಮ್ಮೆ ಆ ಸ್ವಸ್ಥತೆಯನ್ನು ಏನು ಹೇಳ್ತಾರೆ? ದಟ್ ಇಸ್ ಎ ಸ್ಪಿರಿಚುವಲ್ ಹೀಲಿಂಗ್, ದಟ್ ಇಸ್ ನಾಟ್ ಎ ಫಿಸಿಕಲ್ ಹೀಲಿಂಗ್ ಅಂತ. ಅಲ್ಲೇ ಟ್ವಿಸ್ಟ್ ಮಾಡಿಬಿಡ್ತಾರೆ. ನಿನ್ನ ಆತ್ಮಕ್ಕೆ ಯಾಕೆ ಹೀಲಿಂಗ್? ನಿನ್ನ ಆತ್ಮ ಆಲ್ರೆಡಿ ಬಾರ್ನ್ ಅಗೇನ್ ಆಗಿದ್ದಾನೆ. ಹೀಲಿಂಗ್ ಬೇಕು ನಿನ್ನ ಬಾಡಿಗೆ, ರೈಟ್? ಹೀಲಿಂಗ್ ಬೇಕು ನಿನ್ನ ಬಾಡಿಗೆ, ದೇಹಕ್ಕೆ ಆರೋಗ್ಯ ಬೇಕು. ನಿನ್ನ ಆತ್ಮಕ್ಕೆ ಯಾಕೆ ಹೀಲಿಂಗ್? ನಿನ್ನ ಆತ್ಮ ಹೊಸದಾಗಿ ಹುಟ್ಟಿದೆ. ನಿನ್ನ ಆತ್ಮ ಕ್ರಿಸ್ತನಲ್ಲಿ ರೀಕ್ರಿಯೇಟೆಡ್ ಆಗಿದೆ, ಹೊಸ ಸೃಷ್ಟಿಯಾಗಿದೆ, ಬ್ರ್ಯಾಂಡ್ ನ್ಯೂ ಪರ್ಸನ್ ಆಗಿದೆ. ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಯು ಆರ್ ಇನ್ ಕ್ರೈಸ್ಟ್. ನಾನು ಫಿಸಿಕಲ್ ಎಲ್ಲಿದ್ದೆ? ಇಲ್ಲಿ ಫಿಸಿಕಲ್ ಮಾತಾಡುವಂಥದ್ದಲ್ಲ. ಯಾವುದು? ಕ್ರಿಸ್ತನಲ್ಲಿ ಎಂಬುವಂಥದ್ದು ಆತ್ಮಿಕವಾದ. ಬಟ್ ಆತ್ಮಿಕ ಮನುಷ್ಯ ಏನು ಮಾಡ್ತಾನೆ? ಫಿಸಿಕಲ್ ಮನುಷ್ಯನನ್ನು ಕಂಟ್ರೋಲ್ ಮಾಡುತ್ತಾನೆ, ಸ್ವಾಧೀನ ಮಾಡುತ್ತಾನೆ, ಆರೋಗ್ಯದಲ್ಲಿ ನಡೆಸ್ತಾನೆ. ನಿಮ್ಮ ದೇಹಕ್ಕೆ ಸ್ವಂತ ನೇಚರ್ ಇಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ನಿಮ್ಮ ದೇಹಕ್ಕೆ ಸ್ವಂತ ಸ್ವಭಾವ ಇಲ್ಲ. ನೀವು ಸ್ವಭಾವವನ್ನು ಧರಿಸಿಕೊಳ್ಳುವಂಥದ್ದು. ಪಾಪ ಬಂದದ್ದು ಮೊದಲು ಮನುಷ್ಯನ ಶರೀರಕ್ಕೆ ಅಲ್ಲ, ಪಾಪ ಬಂದದ್ದು ಮನುಷ್ಯನ ಆತ್ಮಕ್ಕೆ. ಮನುಷ್ಯ ಯಾವಾಗ ಪಾಪಿಯಾದ, ಅವನು ಪಾಪದಲ್ಲಿ ಜೀವಿಸ್ದ, ಆಕ್ಷನ್ ಮಾಡಿದ. ನಿನ್ನ ಪ್ರತಿಯೊಂದು ಆಕ್ಷನ್ ನಿನ್ನ ದೇಹದ ಮೇಲೆ ನೀನು ಧರಿಸಿಕೊಳ್ಳುತ್ತಿ. ದುಷ್ಟನ ದುಷ್ಕೃತ್ಯಗಳು ಅವನನ್ನು ಆಕ್ರಮಿಸು ಅಂತ ಹೇಳಿದೆ, ರೈಟ್? ಹುಟ್ಟುವಾಗಲೇ ರಾಂಗ್ ಟ್ರೈನ್ ಆಗ್ತಾ ಬಂದಿದ್ದಿ, ಒಮ್ಮೆಲೆ
ರೈಟ್ ಟ್ರೈನ್ ಮಾಡ್ಲಿಕ್ಕೆ ಆಗ್ತದ? ಬಾರ್ನ್ ಅಗೇನ್ ಆದ ನಂತರ ನಿನ್ನ ಆತ್ಮ 100% ಬ್ರ್ಯಾಂಡ್ ನ್ಯೂ ಪರ್ಸನ್. ಹೇಳ್ರಿ, ಐ ಆಮ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ಹೇಳ್ರಿ, ಹೊಸ ವ್ಯಕ್ತಿ. ನನ್ನ ಆತ್ಮ ದೇವರ ಆತ್ಮ ಒಂದು ಆತ್ಮವಾಗಿದೆ. ಮೈ ಸ್ಪಿರಿಟ್ ಅಂಡ್ ಗಾಡ್ ಸ್ಪಿರಿಟ್ ಬಿಕಮ್ ಒನ್ ಸ್ಪಿರಿಟ್. ಐ ಆಮ್ ಒನ್ ವಿತ್ ಹಿಮ್. ಬಟ್ ಮೈ ಮೈಂಡ್ ಡಸಂಟ್ ನೋ. ನನ್ನ ಪ್ರಾಣಕ್ಕೆ ಇದು ಗೊತ್ತಿಲ್ಲ. ಐ ಮಸ್ಟ್ ರಿನ್ಯೂ ಮೈ ಮೈಂಡ್. ನನ್ನ ಮನಸ್ಸನ್ನು ಏನು ಮಾಡಬೇಕು? ಆತ್ಮಿಕವಾಗಿ ಪ್ರೋಗ್ರಾಮ್ ಮಾಡಬೇಕು, ರೀಪ್ರೋಗ್ರಾಮ್ ಮಾಡಬೇಕು. ಐ ಹ್ಯಾವ್ ಟು ರೀಪ್ರೋಗ್ರಾಮ್ ಮೈ ಮೈಂಡ್. In Christ I am a new creation. In Christ I am born of God. In Christ I am more than conqueror. In Christ I am a righteousness of God. In Christ I am healed. In Christ I am walking in authority, walking in victory, walking in favor, walking in protection. In Christ I am born of God. ನೀವು ಪುನಃ ಆತ್ಮಿಕ ಮಾತುಗಳನ್ನು ಮಾತಾಡಬೇಕು. ಯು ನೀಡ್ ಟು ಸ್ಪೀಕ್ ಸ್ಪಿರಿಚುವಲ್ ಟಾಕ್. ಮಾತಾಡಬೇಕು. ನೀವು ಮಾತಾಡಿದಾಗ ನಿಮ್ಮ ಮೈಂಡ್ ರಿನ್ಯೂ ಆಗುತ್ತದೆ. ಕೇಳ್ತಾ ಇದ್ದೀರಾ? ಐ ಆಮ್ ವಾಕಿಂಗ್ ಇನ್ ಲವ್. ಐ ಆಮ್ ನೆವರ್ ಹೇಟ್ ಎನಿವನ್, ನೆವರ್ ಡಿಸ್ಲೈಕ್ ಎನಿವನ್. ವಿ ಮಸ್ಟ್ ರಿಫ್ಯೂಸ್. ನಾವು ಅದನ್ನು ತಿರಸ್ಕಾರ ಮಾಡಬೇಕು. ಯಾರ ವಿಷಯದಲ್ಲಿ ನಮಗೆ ಹೇಟ್ರೇಟ್ ಬರ್ತಾ ಇದೆ? ನಮ್ಮ ಒಳಗೆ ಇರುವ ಪ್ರೀತಿ ದ್ವೇಷಕ್ಕಿಂತ ಹೆಚ್ಚಿನದ್ದು. ನಮ್ಮ ಒಳಗಿರುವ ಸಮಾಧಾನ ಹೊರಗಿರುವಂಥ ಆಪರೇಷನ್ಗಿಂತ ಹೆಚ್ಚಿನದ್ದು. ವಿ ಮಸ್ಟ್ ಪ್ರಾಕ್ಟೀಸ್ ದ ಡಿವೈನ್ ಲೈಫ್. ದೈವಿಕ ಜೀವವನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ವಿ ಮಸ್ಟ್ ಪ್ರಾಕ್ಟೀಸ್. ಅಭ್ಯಾಸ ಮಾಡಬೇಕು. ಆ ಲೈಫ್ ನಮ್ಮ ಒಳಗೆ ಇದೆ. ಗಾಡ್ ಕೈಂಡ್ ಆಫ್ ಲೈಫ್ ಅಂತ ಹೇಳ್ತಾರೆ. ದೇವರ ಝೋಯೆ ನಮ್ಮ ಒಳಗೆ ಇದೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಏನಾಗ್ತದೆ? ನಿಮ್ಮ ದೇಹದಲ್ಲಿ ನೀವು ಧರಿಸಿಕೊಳ್ತೀರಿ ರೈಟ್ ಸಂಗತಿಗಳನ್ನು. ಇಲ್ಲಿ ನಿಮ್ಮ ಒಳಗಿನ ಮನುಷ್ಯ ರಿನ್ಯೂ ಆದಂತ ಹೇಳಿದ್ರೆ ಇನ್ನು ಹೊರಗಿನ ಮನುಷ್ಯ ಆಟೋಮೆಟಿಕ್ ಫಾಲೋ ಮಾಡ್ತಾನೆ. ನಿಮ್ಮ ಹೊರಗಿನ ಮನುಷ್ಯನು ಎಲ್ಲಿದ್ದ ಮೊದಲು? ಹೊರಗಿನ ಮನುಷ್ಯ ಎಲ್ಲಿದ್ದ? ಕ್ರಿಸ್ತನಲ್ಲಿ ಇರುವುದಕ್ಕಿಂತ ಮುಂಚೆ ನೀವೆಲ್ಲಿದ್ದೀರಿ? ನಿಮ್ಮ ಶಾರೀರಿಕ ಮನುಷ್ಯ ಎಲ್ಲಿದ್ದ? ಕಮಾನ್ ಮಾತಾಡ. ನಾನೀಗ ಇನ್ನರ್ ಮ್ಯಾನ್ನ ಬಗ್ಗೆ ಮಾತಾಡೋದಿಲ್ಲ. ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವನು ಹೊಸ ಸೃಷ್ಟಿ. ಅದು ಯಾರ ಬಗ್ಗೆ ಮಾತಾಡೋದು? ನಿಮ್ಮ ಒಳಗಿನ ಮನುಷ್ಯನ ಬಗ್ಗೆ. ಬಟ್ ನಿಮ್ಮ ಹೊರಗಿನ ಮನುಷ್ಯ ಎಲ್ಲಿದ್ದ? ನೀವೆಲ್ಲಿದ್ದೀರಿ? ಭೂಲೋಕಕ್ಕೆ ಬರುವ ಮುಂಚೆ ಎಲ್ಲಿದ್ದೀರಿ? ಕಮಾನ್ ಮಾತಾಡಿ. ನನ್ನ ಹತ್ರ ಕಮಾನ್ ಮಾತಾಡಿ. ಭೂಲೋಕಕ್ಕೆ ಬರುವ ಮುಂಚೆ ನೀವು ಎಲ್ಲಿದ್ದೀರಿ? ಎಲ್ಲಿದ್ದೀರಿ? ಮಂಚಗಲ್ಲಲ್ಲಿ. ನಿಮ್ಮ ತಂದೆಯಲ್ಲಿದ್ದೀರಿ. ನೀವು ಹೇಗಿದ್ದೀರಿ? ತತ್ವ ರೂಪವಾಗಿದ್ದೀರಿ. ಇದೇ ಬೈಬಲಲ್ಲಿ. ನಿಮ್ಮ ತಂದೆ ಎಲ್ಲಿದ್ದ? ಅವನ ತಂದೆ ಒಳಗಿದ್ದ. ಅವನ ತಂದೆ ಎಲ್ಲಿದ್ದ? ಅವನ ತಂದೆ ಒಳಗಿದ್ದ. ಅವನ ತಂದೆ ಎಲ್ಲಿದ್ದ? ಅವನ ತಂದೆ ಒಳಗಿದ್ದ. ಅವನ ತಂದೆ ಎಲ್ಲಿದ್ದ? ಆದಾಮನಲ್ಲಿದ್ದ. ಆದಾಮ ಏನೆಲ್ಲ ಮಾಡಿದಾನೋ ಆತನಲ್ಲಿ ಇದ್ದುಕೊಂಡು ನೀವು ಮಾಡಿದ್ದೀರಿ. ಎಲ್ಲ ನಿಮ್ಮ ಅಕೌಂಟಿಗೆ. ಆದಾಮನು ಮಾಡಿದ ಪಾಪವನ್ನು ನೀವು ಮಾಡಿದ್ದೀರಾ? ಯಾಕೆ ಆದಾಮ ಮಾಡಿದ್ದು ನೀವು ಮಾಡಿದ್ರೆ ಅಕೌಂಟಿಗೆ ಬಂದಿದೆ? ನಿಮಗೊಂದು ವಿಷಯ ಹೇಳ್ತೇನೆ, ಓದಿರಿ. 7ನೇ ಅಧ್ಯಾಯ ಓದಿರಿ. ಹೀಬ್ರೂಸ್ 7 ಚಾಪ್ಟರ್ 9 ವರ್ಸ್ ರೈಟ್. ಲೇವಿಯು ಅಬ್ರಾಮನಲ್ಲಿ ತತ್ವರೂಪವಾಗಿ ಇದ್ದನೋ? ಕರೆಕ್ಟಾಗಿ ಓದಿರಿ. ಇಬ್ರಿಯರಿಗೆ ಬರೆದ 7ನೇ ಅಧ್ಯಾಯ 9ನೇ ವಚನ. ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ಲೇವಿ ದಶಮಾಂಶ ಕೊಟ್ಟಿದ್ದಾನ? ಇಲ್ಲೇನು ಹೇಳ್ತದೆ? ಇದು ಮಾತ್ರವಲ್ಲದೆ ದಶಮ ಭಾಗಗಳನ್ನು ತಕ್ಕೊಳ್ಳುವ ಲೇವಿಯು ಕೂಡ ಅಬ್ರಾಮನ ಮೂಲಕ ದಶಮ ಭಾಗಗಳನ್ನು ಕೊಟ್ಟ ಹಾಗಾಯಿತೆಂದು ಹೇಳಬಹುದು. ನೆಕ್ಸ್ಟ್, ಹೇಗೆಂದರೆ ಮೆಲ್ಕಿಜೆದೆಕನು ಲೇವಿಯ ಮೂಲಪುರುಷನನ್ನು ಎದುರುಗೊಂಡಾಗ ಲೇವಿಯು ತತ್ವರೂಪವಾಗಿ ಇವನ ಒಳಗೆ ಇದ್ದನು.
ಹಲೋ, ಹೂ ಇಸ್ ಲೇವಿ? ಜೇಕಬ್ ಸನ್, ಯಾಕೋಬನ ಮಗ. ಹೂ ಇಸ್ ಜೇಕಬ್? ಐಸಕ್ ಸನ್. ಹೂ ಇಸ್ ಐಸಕ್? ಅಬ್ರಾಮ್ ಸನ್, ಅಬ್ರಾಮನ ಮಗ. ಹಾಗಾದರೆ ಲೇವಿ ಯಾಕೋಬನ ಒಳಗಿದ್ದ, ಲೇವಿ ಯಾಕೋಬ ಈಸಾಕನ ಒಳಗಿದ್ದರು. ಲೇವಿ ಯಾಕೋಬ ಈಸಾಕ ಅಬ್ರಾಮನ ಒಳಗಿದ್ದ. ಬೈಬಲ್ ಹೇಳ್ತದೆ, ಅಬ್ರಾಮನು ದಶಮಾಂಶಗಳನ್ನು ಕೊಡುವಾಗ ಲೇವಿಯು ಕೊಟ್ಟಾಗಾಯಿತು. ಲೇವಿಯ ಜನರೇಷನ್ ಅಕೌಂಟ್ಗೆ ಬಂದಿದೆ ಅದು. ಕೇಳ್ತಾ ಇದ್ದೀರಾ? ಅದೇ ರೀತಿ ನೀವು ಕ್ರಿಸ್ತನನ್ನು ಅಂಗೀಕಾರ ಮಾಡುವ ಮುಂಚೆ ನೀವು ಆದಾಮನಲ್ಲಿದ್ದಿ. ಏನು ಆದಾಮ ಮಾಡಿದನ್ನು ನೋಡು. ನೀವು ಆದಾಮ ಮಾಡುವಾಗ ನೀವು ಆದಾಮನ ಒಳಗಿದ್ದೀರಿ. ಹಲೋ, ದಿಸ್ ದ ಟ್ರೂತ್. ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್. ಇಂಟೆಲೆಕ್ಚುಯಲ್ ನಾಲೆಜ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್ ಸ್ಪಿರಿಚುವಲಿ. ಆದಾಮ ಏನೆಲ್ಲ ಮಿಸ್ಟೇಕ್ ಇತ್ತು ಅದೆಲ್ಲ ಜನರೇಷನ್ ಆಗಿ ನಿನ್ನ ಮೇಲೆ ಬಂದಿದೆ. ನಿನ್ನ ತಾತ ಏನೆಲ್ಲ ಮಾಡಿದ ನೋಡಿ, 4 ಜನರೇಷನ್ ಯಾರಿಗೆಲ್ಲ ಗೀಟಿಟ್ಟಿದ್ದಾನೆ ಅದೆಲ್ಲ ನಿನ್ನ ಅಕೌಂಟಲ್ಲಿ ಇತ್ತು ತತ್ವರೂಪವಾಗಿ. ಹಲೋ, ನಿನ್ನ ತಾತ ಎಲ್ಲೆಲ್ಲ ತಿರುಗಿ ಬಂದು ಏನೇನು ಮಾಡಿದಾನ ನೋಡಿ. ಹೀಗೆ ತುಳಿದದ್ದು ಅದೆಲ್ಲ ಎಲ್ಲ ನೀನು ಮಾಡಿದ ಹಾಗೆ. ಹಲೋ, ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ, ಯಾವ ನೆರೆಗಳು ಅನ್ಯಾಯ ಮಲದೀಜಿ, ನಾನು ಯಾರಿಗೂ ತಪ್ಪು ಮಾಡಲಿಲ್ಲ, ನನಗೆ ಯಾಕೆ ಏಸು ಎಂಕುಲು ಎಡ್ಡೆ ಕುಟುಂಬದ ಪುಟ್ಟಿದ್ದೀನಿ, ನಿನ್ನ ಅಜ್ಜರೇನು ಮಲ್ದಿ ನಿಕ್ಕೊತ್ತುಂಡೆ. ಆ ಅಕೌಂಟ್ ಅಲ್ಲಿದ್ದದ್ದು ಹೋಗ್ಲಿಲ್ಲ. ಅದು ಎಲ್ಲ ಡಿಸ್ಕನೆಕ್ಟ್ ಆಗುವುದು ಯಾವಾಗ ಏಸು ಕ್ರಿಸ್ತ ನಿನಗೋಸ್ಕರ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿನ ಪುನರುತ್ಥನಾಗಿದ್ದಾನೆಂದು ನೀನು ನಿನ್ನ ಹೃದಯದಲ್ಲಿ ನಂಬಿದಾಗ ಆದಾಮನಲ್ಲಿದ್ದ ನಿನ್ನನ್ನು ದೇವರು ತೆಗೆದು ಕ್ರಿಸ್ತನಲ್ಲಿ ಹಾಕಿಬಿಟ್ಟಿದ್ದಾನೆ. ಕ್ರಿಸ್ತನು ಏನು ಮಾಡಿದ್ದಾನೆ ಅದೆಲ್ಲವೂ ನಿನ್ನ ಅಕೌಂಟಿಗೆ ಬಂತು. ನೀನು ಶಿಲುಬೆಗೆ ಹೋಗಲಿಲ್ಲ, ಕ್ರಿಸ್ತನಲ್ಲಿ ನೀನು ಶಿಲುಬೆಗೆ ಹೋಗಿದ್ದಿ. ನೀನು ಹೂಣಲ್ಪಡಲಿಲ್ಲ, ಕ್ರಿಸ್ತನಲ್ಲಿ ನೀನು ಹೂಣಲ್ಪಟ್ಟಿದ್ದಿ. ನೀನು ಪಾತಾಳಕ್ಕೆ ಹೋಗಲಿಲ್ಲ, ಕ್ರಿಸ್ತನಲ್ಲಿ ನೀನು ಪಾತಾಳಕ್ಕೆ ಹೋಗಿದ್ದಿ. ನೀನು ಪುನರುತ್ಥನಾಗಲಿಲ್ಲ, ಕ್ರಿಸ್ತನು ಪುನರುತ್ಥನಾಗುವಾಗ ನೀನು ಪುನರುತ್ಥನಾಗಿದ್ದಿ. ಎಲ್ಲಿ? ಸಕಲ ರಾಜ್ಯತ್ವ, ಅಧಿಕಾರ, ದೊರೆತನಗಳ ಮೇಲೆ ಕ್ರಿಸ್ತನು ಎದ್ದು ಬಂದಿದ್ದಾನೆ. ನೀವು ಕೂಡ ಆತನೊಡನೆ ಎದ್ದು ಬಂದಿದ್ದೀರಿ. ಆತನ ಜಯವು ಅದು ನಿಮ್ಮ ಜಯವಾಗಿದೆ. ಆತನ ಆರೋಗ್ಯವು ನಿಮ್ಮ ಆರೋಗ್ಯವಾಗಿದೆ. ಆತನ ಬಾಧ್ಯತೆಯು ಅದು ನಿಮ್ಮ ಬಾಧ್ಯತೆ ಆಗಿದೆ. ಆತನ ಸಮೃದ್ಧಿಯು ಅದು ನಿಮ್ಮದಾಗಿದೆ. ಈಗ ನೀವು ಕೇವಲ ಒಂದು ರಿಲಿಜಿಯಸ್ ಮೆಂಬರ್ ಆದದಲ್ಲ, ನೀವು ಕ್ರಿಸ್ತನಲ್ಲಿ ಇದ್ದೀರಿ, ಕ್ರಿಸ್ತನಲ್ಲಿ ಜೀವಿಸ್ತೀರಿ. ಕ್ರಿಸ್ತನ ಆಶೀರ್ವಾದ ನಿಮ್ಮದಾಗಿದೆ, ಕ್ರಿಸ್ತನ ಅಭಿವೃದ್ಧಿ ನಿಮ್ಮದಾಗಿದೆ, ಕ್ರಿಸ್ತನ ಸಮಾಧಾನ ಅದು ನಿಮ್ಮದಾಗಿದೆ. ಮಕ್ಕಳಾಗಿದ್ದರೆ ನಾವು ಬಾಧ್ಯರು, ದೇವರಿಗೂ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ನಿಮ್ಮ ಒಳಗೆ ದೇವರು ಏನು ಇಟ್ಟಿದೆ ಅನ್ನಂತ ಪ್ರಾಬ್ಲಮ್ ಏನಂತ ಹೇಳಿದೆ, ನೋ ರೆವಲೇಷನ್. ಕ್ರಿಸ್ತನಲ್ಲಿ ನೀವು ಏನಂತ ನಂಬುವುದಿಲ್ಲ, ಆದಾಮನೆಯಲ್ಲಿ ಅಂತ ನೀವು ಪುನಃ ನಂಬ್ತಾ ಇದ್ದೀರಿ. ಆಲ್ರೆಡಿ ನೀವು ಬಿಡುಗಡೆ ಆದರೂ ಕೂಡ ಡಾಕ್ಟರ್ ಬಳಿಗೆ ಹೋಗ್ತೀರಿ, ಡಾಕ್ಟರ್ ಹೇಳ್ತಾನೆ ನಿನ್ನ ಅಜ್ಜರಿಗೆ ಹಾರ್ಟ್ ಅಟ್ಯಾಕ್ ಇತ್ತು, ಹಾರ್ಟ್ ಪ್ರಾಬ್ಲಮ್ ಇತ್ತನತ್ತ. ಅಮ್ಮೆರೆಗಿತ್ತನತ್ತ 54 ವರ್ಷದಲ್ಲಿ. ನೀನು ಸಹ ಜಾಗ್ರತೆ ಮಾಡಾಯ್ತಾ, ನಿಮ್ಮ ಬ್ಲಡ್ ಲೈನಲ್ಲಿ ಆಗಿದೆ. ನೀವು ಡಾಕ್ಟರ್ ಬಳಿಗೆ ಹೋಗ್ಬೇಕಾ, ಕ್ರಿಸ್ತನಲ್ಲಿ ನೀವು ಯಾರಂತ ಹೋಗ್ಬೇಕಾ? ನೀವು ಡಾಕ್ಟರ್ ಹತ್ರ ಹುಡುಕ್ಬೇಕಾ, ಕ್ರಿಸ್ತನಲ್ಲಿ ಯಾರಂತ ಹುಡುಕ್ಬೇಕಾ? ಯಾಕೆ? ಬೋರ್ನ್ ಅಗೇನ್ ಆಗಿ 10 ವರ್ಷ ಆದರೂ ಕ್ರಿಸ್ತನಲ್ಲಿ ಯಾರಂತ ನೀವು ಹುಡುಕಲಿಲ್ಲ, ನೀವು ಆದಾಮನಲ್ಲಿ ಯಾರಂತ ಹುಡುಕುವುದನ್ನು ಸ್ಟಾಪ್ ಮಾಡಲಿಲ್ಲ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಯೇಸು ಸ್ವಾಮಿ ಹೇಳಿದ, ನೀವು ನನ್ನ ಬೋಧನೆಯನ್ನು ಗ್ರಹಿಸಲಾರದೆ ಇರುವುದಕ್ಕೆ ಕಾರಣವೇನು?
ಕಾರಣ ಏನು? ನನ್ನ ಬೋಧನೆಗೆ ಕಿವಿಗೊಡ್ಲಿಲ್ಲ. ನೀವು ಕಿವಿಗೊಟ್ಟದು ಯಾರ ಮಾತಿಗೆ? ರೈಟ್? ಅಜ್ಜನ ಮಾತಿಗೆ, ಹಿರಿಯರ ಮಾತಿಗೆ. ಅವು ದುಂಬುಡ್ದಿಂಚಿ ನಮ್ಮ ಹಾಗಾದ್ರೆ ನಮ್ಮ ಅಣ್ಣನಿಗೆಲ್ಲ ಫಾಲೋ ಮಲ್ಕೊಂಡವು. ಅವರದ್ದು ಏನಿದೆ ಅದೆಲ್ಲ ಬಾಧ್ಯಸ್ಥೆಯಾಗಿ ನಿಮ್ಮನ್ನು ಫಾಲೋ ಮಾಡ್ತದೆ. ಬಟ್ ನಿಮ್ಮನ್ನು ಡಿಸ್ಕನೆಕ್ಟ್ ಆದರೂ ಕೂಡ ದೇವರು ನಿಮ್ಮನ್ನು ಆದಾಮನಲ್ಲಿದ್ದ ನಿಮ್ಮನ್ನು ದೇವರು ತೆಗೆದು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿ. ಹೀಗೋ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ದೇವರಿಂದ ಆದ ಕೆಲಸ. ಯು ಆರ್ ನಾಟ್ ಎ ಕರ್ಸ್ಡ್ ಪರ್ಸನ್, ಯು ಆರ್ ಎ ಬ್ಲೆಸ್ಡ್ ಪರ್ಸನ್. ನಿಮ್ಮ ಬ್ಯಾಕ್ ಗ್ರೌಂಡ್ ಏನೇ ಆಗಿರ್ಬೋದು, ನಾವೆಲ್ಲರೂ ಒಂದೇ ಅಜ್ಜನಿಂದ ಬಂದವರು ಭೂಲೋಕಕ್ಕೆ. ಒಂದೇ ಅಜ್ಜ. ಅಜ್ಜ ಯಾರು? ಒಬ್ಬ ಮನುಷ್ಯನ ಮೂಲಕ ಎಲ್ಲ ಜನಾಂಗಗಳು ಅವರವರು ಇರತಕ್ಕ ಕಾಲಗಳು ಅವರವರ ಮೇರೆಗಳನ್ನು ದೇವರು ಮೊದಲೇ ನಿಷ್ಕರ್ಷ ಮಾಡಿದ್ದಾನೆ. ಆಲ್ರೆಡಿ ಪ್ಲಾನ್. ಈ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡ್ರಿ. ಕ್ರಿಸ್ತನಲ್ಲಿ ಆರೋಗ್ಯ ನಿಮ್ಮ ಒಳಗಿದೆ. ನಿಮ್ಮ ಒಳಗೆ ಏನಿದೆ ಅದನ್ನು ಹುಡುಕಿರಿ. ನಿಮ್ಮ ಆತ್ಮದಲ್ಲಿ ದೇವರು ಕ್ರಿಸ್ತನಲ್ಲಿ ಏನಿಟ್ಟಿದ್ದಾನೆ ಅದನ್ನು ಹುಡುಕಿರಿ. ಹುಡುಕುವುದಕ್ಕೋಸ್ಕರ ಅಪೊಸ್ತಲ ಪೌಲ್ ಪ್ರಾರ್ಥನೆ ಮಾಡ್ತಾನೆ. ಏನು ಪ್ರಾರ್ಥನೆ? ಈ ಪ್ರಾರ್ಥನೆ ಮಾಡ್ರಿ. ಎಫೆಸಿಯನ್ 1:17 ಎಫೆಸಿಯನ್ 1:17. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನ ತಂದೆಯೂ ಆಗಿರುವ ಆತನು. ಹೇಗೆ ಓದ್ತೀರಿ? ನಾನು ಓದುವಾಗ ಸುಮ್ಮನೆ ಓದಿಲ್ಲ. That the God of our Lord Jesus Christ, the Father of glory. Father of glory. If he is a father of glory, who I am? I am son of glory. ಪ್ರಭಾವ ಸ್ವರೂಪನಿಗೆ ಹುಟ್ಟಿದ್ದು ಪ್ರಭಾವ ಸ್ವರೂಪ. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಶರೀರದಿಂದ ಹುಟ್ಟಿದ್ದು ಶರೀರವೇ. ರೈಟ್? ಕಮಾನ್. ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಪ್ರಭಾವ ಸ್ವರೂಪನಾದ ದೇವರಿಗೆ ಹುಟ್ಟಿದ್ದು ಪ್ರಭಾವ ಸ್ವರೂಪವೇ. ಬೆಳಕಿನ ದೇವರಿಗೆ ಹುಟ್ಟಿದ್ದು ಬೆಳಕಿನ ಮಕ್ಕಳು. ಐ ಆಮ್ ಸನ್ ಆಫ್ ಗ್ಲೋರಿ. ಕಮಾನ್ ಹೇಳ್ರಿ, ಐ ಆಮ್ ಸನ್ ಆಫ್ ಗ್ಲೋರಿ. ಇದನ್ನು ಓದುವಾಗ ನಾನು ಮೆಲ್ಲ ಓದುವಂಥದ್ದು. ಐ ಆಮ್ ಸನ್ ಆಫ್ ಗ್ಲೋರಿ. ಫಾದರ್, ಥ್ಯಾಂಕ್ ಯು. ಸಿ, may give to you the spirit of wisdom and revelation in the knowledge of him. ಆತನ ವಿಷಯವಾಗಿ ನಿಮಗೆ ಗೊತ್ತಾದರೆ ನಿಮಗೆ ನಿಮ್ಮ ವಿಷಯ ಗೊತ್ತಾಗ್ತದೆ. ನೀವು ಅದೇ ತಂದೆಗೆ ಹುಟ್ಟಿದ್ದರು, ಈ ತಂದೆಗೆ ಹುಟ್ಟಿದವರಲ್ಲ ನೀವೀಗ. ಈ ತಂದೆಗೆ ಡಿಸ್ಕನೆಕ್ಟ್. ಆತನ ಏನು ಕ್ಯಾರೆಕ್ಟರ್ ಇದೆ ಅದು ನಿಮ್ಮದಾಗಿದೆ. ನೆಕ್ಸ್ಟ್ ನಾನು ಓದ್ತೇನೆ, ಕನ್ನಡದಲ್ಲಿ ಓದ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನ ತಂದೆ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥ. ಗುಪ್ತವಾಗಿದೆ ಹೇಳ್ರಿ, ಮಿಸ್ಟ್ರಿ. ಗುಪ್ತವಾದ ಸತ್ಯಾರ್ಥಗಳು ಇದು ನಿಮ್ಮ ಮೈಂಡಿಗೆ ಗುಪ್ತವಾಗಿದೆ. ಈ ಗುಟ್ಟನ್ನು ನಿನಗೆ ಪ್ರಕಟಪಡಿಸಿತು. ಯೇಸುಸ್ವಾಮಿ ಪೇತ್ರನಿಗೆ ಹೇಳ್ತಾನಲ್ಲ, ಈ ಗುಟ್ಟನ್ನು, ಈ ಗುಪ್ತವಾದ ಸಂಗತಿಯನ್ನು ಪ್ರಕಟಪಡಿಸಿತು ನಿನ್ನ ನರ ಮನುಷ್ಯನಲ್ಲ, ಸೆನ್ಸ್ ನಾಲೆಜ್ ಅಲ್ಲ. ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಸೀಕ್ರೆಟ್ ಥ್ರೂ ಯುವರ್ ಸೆನ್ಸ್ ನಾಲೆಜ್. ಇಂದ್ರಿಯಗಳ ಜ್ಞಾನದಿಂದ ಇದನ್ನು ನೀವು ತಿಳಿಲಿಕ್ಕೆ ಆಗುವುದಿಲ್ಲ. ಗುಪ್ತವಾದ ಸತ್ಯಾರ್ಥಗಳು ನಿಮ್ಮ ಒಳಗಿದೆ. ಕ್ರಿಸ್ತನಲ್ಲಿ ಇದೆ. ಕ್ರಿಸ್ತನಲ್ಲಿ ಅಪ್ರಮೇಯವಾದ ಐಶ್ವರ್ಯ ಇದೆ. ಕ್ರಿಸ್ತನಲ್ಲಿ ಅಪ್ರಮೇಯವಾದ ಮಹಿಮೆ ಇದೆ. ದೇವರು ನಿಮ್ಮನ್ನು ಅಲ್ಲಿ ಇಟ್ಟಿದ್ದಾನೆ. ಇನ್ನು ಆದಾಮನಲ್ಲಿ ಹುಡುಕಬೇಡ್ರಿ, ಕ್ರಿಸ್ತನಲ್ಲಿ ಹುಡುಕಿರಿ. ಆದಾಮನ ಸಂಬಂಧಕ್ಕೆ ನೀವು ಡಿಸ್ಕನೆಕ್ಟ್ ಆಗಿದ್ದೀರಿ. ನಿಮ್ಮ ಅಜ್ಜನ ಸಂಬಂಧಕ್ಕೆ ಡಿಸ್ಕನೆಕ್ಟ್ ಆಗಿದ್ದೀರಿ. ಮುತ್ತಾತನ ಸಂಬಂಧಕ್ಕೆ ನೀವು ಡಿಸ್ಕನೆಕ್ಟ್ ಆಗಿದ್ದೀರಿ. ಜನರೇಷನ್ ಕರ್ಸ್ ನಿಮ್ಮ ಮೇಲೆ ಆಳ್ಲಿಕ್ಕೆ ಆಗುವುದಿಲ್ಲ. ಅವರು ಏನು ಮಾಡಿದ್ದು, ನಿನ್ನ ಅಕೌಂಟಿನಲ್ಲಿ ಇದ್ದದ್ದನ್ನು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಡಿಸ್ಕನೆಕ್ಟ್ ಮಾಡಿದ್ದಾನೆ. ನನಗೆ ಗೊತ್ತಿಲ್ಲ ಯಾವ ಹಿನ್ನೆಲೆಯ ಮೈಂಡ್ಸೆಟ್ ಅಲ್ಲಿ ವಾಕ್ಯವನ್ನು ಕೇಳಬೇಡ್ರಿ. ವಾಕ್ಯವನ್ನು ದೇವರ ಸಂಬಂಧದಲ್ಲಿ ಕೇಳ್ರಿ. ಆದಾಮನ ಸಂಬಂಧದಿಂದ ಇನ್ನೂ ವಾಕ್ಯವನ್ನು ಕೇಳಬೇಡ್ರಿ. ಕ್ರಿಸ್ತನ ಸಂಬಂಧದಿಂದ ವಾಕ್ಯವನ್ನು ಕೇಳ್ರಿ. ಗುಪ್ತವಾದ ಸತ್ಯಾರ್ಥ ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. ನೆಕ್ಸ್ಟ್ 18ನೇ ವಚನ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ಯಾವ ನೇತ್ರಗಳು? ಐ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್.
See, the eye of your understanding being enlightened, that you may know what is the hope of his calling. ಯಾವುದಕ್ಕೆ ದೇವರು ನಿಮ್ಮನ್ನು ಕರೆದಿದ್ದಾನೆ. You are not called by normal man. You are called by God. Called by God. You are called by God. Come on, declare it. I am called by God. ನಾನು ದೇವರಿಂದ ಕರೆಯಲ್ಪಟ್ಟವನು. I am called by God. Come on, ಪಕ್ಕದವರಿಗೆ ಹೇಳ್ರಿ, you are called by God. ಹೇಳ್ರಿ, ನಾನು ದೇವರಿಂದ ಕರೆಯಲ್ಪಟ್ಟವನು. ಪ್ರಿಯರೇ, ಈ ಸತ್ಯಾರ್ಥಗಳನ್ನು ಕಲಿಯುವುದಕ್ಕೋಸ್ಕರ ನಾವು ಸಭೆಗೆ ಬರುವುದು ಪಾಲಿಟಿಕ್ಸ್ ಮಾಡಲಿಕ್ಕೆ ಅಲ್ಲ. ಕಾಪರೇಟಿಂಗ್ ಅನಾಯಿಂಟಿಂಗ್ ಇರುವಾಗ ಈ ಸತ್ಯಾರ್ಥಗಳು ನಿಮಗೆ ಶೀಘ್ರವಾಗಿ ಓಪನ್ ಆಗುತ್ತದೆ. ಇಫ್ ಯು ಕಮಿಟೆಡ್ ಯುವರ್ ಲೈಫ್ ಟು ದ ಪರ್ಪಸ್ ಆಫ್ ಗಾಡ್. ಇಲ್ಲದ ಅರ್ಥ ಆಗುವುದಿಲ್ಲ. ನೀವು ಸ್ಟಿಲ್ ಹೇಟ್ರೇಡ್ ಅಲ್ಲಿ ಜೀವಿಸ್ತೀರಿ, ದ್ವೇಷ ಮನಸ್ಸಿನಲ್ಲಿ ಜೀವಿಸ್ತೀರಿ. ಈ ಟ್ರುತ್ಗಳು ಮೇಲೆ ನಿಮಗೆ ಬೆಳಕು ಬರುವುದಿಲ್ಲ. ನಿಮ್ಮ ಕಣ್ಣುಗಳು ಕುರುಡಾಗ್ತವೆ. ಕೇಳ್ತಾ ಇದೆಯಾ? ಹಲೋ. ಸಿ, ಫಸ್ಟ್ ಆಫ್ ಆಲ್ ಎವ್ರಿ ಡೇ ಪ್ರಾರ್ಥನೆ ಮಾಡಿರಿ. ದೇವರೇ, ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೇನೆ. ನೀನು ಯಾರಿಗೆ ಎಲ್ಲಿ ಹೋಗಲು ಹೇಳ್ತೀಯ ನಾನು ಹೋಗ್ತೇನೆ. ಎಲ್ಲಿ ಹೋಗುವುದು ಬೇಡ ಅಂತ ಹೇಳಿದ್ರೆ ನಾನು ಹೋಗುವುದಿಲ್ಲ. ಡಸಂಟ್ ಮ್ಯಾಟರ್. ಕೆಲವೊಮ್ಮೆ ನಿಮಗೆ ಲಾಸ್ ಅಂತ ಕಾಣಿಸ್ಬೋದು, ದೇವರು ಅದಕ್ಕಿಂತ 10 ಪಟ್ಟು ನಿಮಗೆ ಕೊಡ್ತಾನೆ. ನಿಮಗೊಂದು ವಿಷಯ ಹೇಳ್ತೇನೆ. ಓದಿರಿ. ಸೆಕೆಂಡ್ ಕ್ರಾನಿಕಲ್ 25 ಖಾಲಿ ಓದ್ತೇನೆ. ಅಮಾಚ್ಯನು, ಈ ಅಮಾಚ್ಯ ಯಾರು? ಅಮಾಚ್ಯ ಉಜ್ಜಯನ ತಂದೆ. ಅಮಾಚ್ಯನು ಪಟ್ಟಕ್ಕೆ ಬಂದಾಗ 25 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 29 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಯೆಹೋದನ್ ಎಂಬಾಕೆ ಅವನ ತಾಯಿ. ಸೆಕೆಂಡ್ ಕ್ರಾನಿಕಲ್ 25 ಚಾಪ್ಟರ್ 1, 2, 3, 4. ಎರಡನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ 1, 2. ನಿಮ್ಮ ಇಂಗ್ಲೀಷ್ನಲ್ಲಿ ಓದೋರು ಇಂಗ್ಲೀಷ್ನಲ್ಲಿ ಓದ್ಬೋದು. ಓಕೆ, ಮುಂದೆ ನಮ್ಮ ಕನ್ನಡದಲ್ಲಿ. ಅವನು ಯೆಹೋವನ ಚಿತ್ತಾನುಸಾರವಾಗಿ ನಡೆದನು, ಆದರೆ ಯಥಾರ್ಥ ಚಿತ್ತನಾಗಿರಲಿಲ್ಲ. ಸಿ, and he did what was right in the sight of the Lord, but not with the loyal heart, not faithful heart, not heartfully did. He did, ಅದನ್ನು ಮಾಡಿದ. ನೆಕ್ಸ್ಟ್, ಅವನ ರಾಜ್ಯವನ್ನು ಭದ್ರಪಡಿಸಿಕೊಂಡು ಕೂಡಲೇ ತನ್ನ ತಂದೆಯನ್ನು ಕೊಂದ ಸೇವಕರನ್ನು ಕೊಲ್ಲಿಸಿದನು. ನೆಕ್ಸ್ಟ್, ಆದರೆ ಮಕ್ಕಳ ಪಾಪ ದೆಸೆಯಿಂದ ತಂದೆಯ ಪಾಪ ದೆಸೆಯಿಂದ ಮಕ್ಕಳಿಗೂ ಮರಣ ಶಿಕ್ಷೆ ಆಗಬಾರದು. ಪ್ರತಿಯೊಬ್ಬನು ತನ್ನ ಪಾಪದ ಫಲವನ್ನು ತಾನೇ ಅನುಭವಿಸಬೇಕು ಎಂಬುದಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿರುವ ಯೆಹೋವನ ಅಪ್ಪಣೆಯನ್ನು ನೆನಪು ಮಾಡಿಕೊಂಡು ಅವರ ಮಕ್ಕಳನ್ನು ಕೊಲ್ಲಿಸಲಿಲ್ಲ. ನೆಕ್ಸ್ಟ್, ಆಮೇಲೆ ಅಮಾಚ್ಯನು ಯೆಹೂದ್ಯರನ್ನು ಕೂಡಿಸಿ ಸಹಸ್ರಾಧಿಪತಿ ಶತಾಧಿಪತಿಗಳ ಕೈ ಕೆಳಗೆ ಕೊಟ್ಟು ಯೆಹೂದ್ಯ ಬೆನ್ಯಾಮೀನ್ ಕುಲಗಳಿಂದ ಆಯಾ ಗೋತ್ರಗಳ ಪ್ರಕಾರ ಅವರು ನಿಲ್ಲಿಸಿ 20 ವರ್ಷದವರು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರನ್ನು ಲೆಕ್ಕ ಮಾಡಲು ಅವರಲ್ಲಿ ಬರ್ಜಿ ಗುರಾಣಿಗಳನ್ನು ಹಿಡಿದುಕೊಂಡು ಯುದ್ಧಕ್ಕೆ ಹೊರಡದಕ್ಕ ಶೂರರು 3 ಲಕ್ಷ ಮಂದಿ ಸಿಕ್ಕಿದರು. ನೆಕ್ಸ್ಟ್, ಇದಲ್ಲದೆ ಅವನು 100 ತಲಾಂತು ಬೆಳ್ಳಿಯನ್ನು ಕೊಟ್ಟು ಇಸ್ರಾಯೇಲ್ರಿಂದಲೂ 1,00,000 ಮಂದಿ ಭಟ್ಟರನ್ನು ತರಿಸ್ತಾನೆ. ಮಾರ್ಕ್ ದಿಸ್ ವರ್ಡ್. ಇಸ್ರಾಯೇಲರು ಯಾರು? ಇವರ ರಿಲೇಟಿವ್, ಶಾರೀರಿಕ ಸಂಬಂಧಿಗಳು, ಬ್ಲಡ್ ರಿಲೇಟಿವ್. ಆತ್ಮಿಕತೆಯಲ್ಲಿ ಬ್ಲಡ್ ರಿಲೇಷನ್ ನಡೆಯುವುದಿಲ್ಲ ಇಲ್ಲಿ. Praise God, don't be deceived. ಇವನು 100 ತಲಾಂತು ಕೊಟ್ಟ. 1 ತಲಾಂತು ಅಂದರೆ ಎಷ್ಟು ಗೊತ್ತಾ? 1 ತಲಾಂತು ಅಂದರೆ ಎಷ್ಟು? 1 ತಲಾಂತು ಅಂದರೆ 30 kg. 1 ತಲಾಂತು ಅಂದರೆ 30 kg. 100 ತಲಾಂತು ಅಂದರೆ ಎಷ್ಟು? ಕ್ಯಾಲ್ಕುಲೇಟ್ ಮಾಡ್ರಪ್ಪ, ಹುಷಾರಿದ್ದೀರಿ ಇಲ್ಲಿ. 3 ಟನ್ 3,000 kg ಬೆಳ್ಳಿಯನ್ನು ಕೊಟ್ಟ. ಅಂದರೆ ಅವನು ಈಗ ಲಾರಿ ಇರಲಿಲ್ಲ ಅಲ್ಲಿ, ಜಲ್ಲಿ ಕೊಟ್ಟದಲ್ಲ ಅವನು. ಏನು ಚರ್ಚ್ ಗಟ್ಟರೆ ಒಂಜಿ ಲೋಡ್ ಜಲ್ಲಿಗೆ ರೂಪಾಯಿ ಅಂತ ಅದು ಕೊಟ್ಟದಲ್ಲ. ಅವನು 3 ಟನ್ ಬೆಳ್ಳಿಯನ್ನು ಕೊಟ್ಟ.
ನೆಕ್ಸ್ಟ್. ಆಗ ದೇವರ ಮನುಷ್ಯನು ಅವನ ಬಳಿಗೆ ಬಂದು ಅವನಿಗೆ, ಅರಸನೇ, ಇಸ್ರಾಯೇಲ್ ಸೈನ್ಯದವರು ನಿನ್ನ ಜೊತೆಯಲ್ಲಿ ಯುದ್ಧಕ್ಕೆ ಹೋಗಬಾರದು. ಯೆಹೋವನು ಎಫ್ರೈಮರಾದ ಇಸ್ರಾಯೇಲರನ್ನೆಲ್ಲ ಕೈಬಿಟ್ಟಿದ್ದಾನೆ. ನೆಕ್ಸ್ಟ್. ನೀನೇ ಹೋಗಿ ಕಾರ್ಯವನ್ನು ನಡೆಸು, ಧೈರ್ಯದಿಂದ ಯುದ್ಧ ಮಾಡು. ಹಾಗೆ ಮಾಡದಿದ್ದರೆ ದೇವರು ಶತ್ರುಗಳಿಂದ ನಿನ್ನನ್ನು ಅಪಜಯಪಡಿಸುವನು. ಜಯ ಅಪಜಯಗಳನ್ನು ಉಂಟು ಮಾಡುವುದಕ್ಕೆ ಆತನು ಶಕ್ತರಾಗಿರುತ್ತಾನಲ್ಲ ಅಂದನು. ಈಗ ಒಳ್ಳೆ ಅಡ್ವೈಸ್ ಕೊಡ್ತಾನೆ. ಏನು ಮಾಡ್ತಾನೆ? ಜಯ ಬರುವುದು ಯಾವ ಮನುಷ್ಯರಿಂದಲ್ಲ, ಜಯ ಅಪಜಯಗಳೆಲ್ಲ ದೇವರಿಂದ ಬರುತ್ತದೆ. ಆ ವ್ಯಕ್ತಿಯೊಟ್ಟಿಗೆ ನೀನು ಏನು ಮಾಡು? ಡಿಸ್ಕನೆಕ್ಟ್ ಆಗು. ಅವನನ್ನು ಕರ್ಕೊಂಡು ಹೋಗಬೇಡ. ಓಕೆ, ಕರ್ಕೊಂಡು ಹೋಗಬೇಡ. ದೇವರು ನಿನ್ನ ಮೂಲಕನೇ ಜಯ ಕೊಡ್ತಾನೆ. ಓಕೆ, ನೆಕ್ಸ್ಟ್. ಈಗ ಅಮಾಚನಿಗೊಂದು ನೆನಪು ಬಂತು. ಅವನೇನು ಹೇಳ್ತಾನೆ? ಅಮಾಚನು ದೇವರ ಮನುಷ್ಯನು, ಹಾಗಾದ್ರೆ ನಾನು ಇಸ್ರಾಯೇಲ್ ಸೈನ್ಯದವರಿಗೋಸ್ಕರ 100 ತಲಾಂತಗಳನ್ನು ಕೊಟ್ಟ ವಿಷಯದಲ್ಲಿ ಮಾಡುವುದೇನೀಗ? ಲಾಸ್ ಆಗ್ಬಿಡುತ್ತಾ? ಎಷ್ಟು ಲಾಸು? 3 ಲೋಡ್ ಲಾಸ್ ಆಗ್ತಾ ಉಂಟು, 3 ಟನ್. ಫಸ್ಟ್ ಅವನ ಹೃದಯದಲ್ಲಿ ಬಂದದ್ದು ಏನು? ಅಮಾಚನು ದೇವರ ಮನುಷ್ಯನನ್ನು, ಹಾಗಾದರೆ ನಾನು ಇಸ್ರಾಯೇಲ್ ಸೈನ್ಯಕ್ಕೋಸ್ಕರ 100 ತಲಾಂತುಗಳನ್ನು ಕೊಟ್ಟ ವಿಷಯದಲ್ಲಿ ಮಾಡುವುದೇನು ಎಂದು ಕೇಳಲು ದೇವರ ಮನುಷ್ಯ ಅಡ್ವೈಸ್ ಕೊಡ್ತಾನೆ. ಅವನು, ಯೆಹೋವನು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿನಗೆ ಕೊಡಬಲ್ಲನು ಅಂದನು. ದೇವರ ವಿಷಯ ಬರುವಾಗ ಲಾಸ್ ನೋಡಬೇಡ್ರಿ. ದೇವರು ಜಡಿದು ಅಲ್ಲಾಡಿ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಕೊಡುತ್ತಾನೆ. ಕೆಲವರು ಪಾಪ ಆಸ್ತಿಗೋಸ್ಕರ ಯೇಸುವನ್ನು ನಂಬದವರಿದ್ದಾರೆ. ನನ್ನ ಅಪ್ಪ ನನಗೆ ಈಗ ಯೇಸುವನ್ನು ನಂಬಿದರೆ ಸಿಗುವಂತ ಏನು ಕೊಡೋದಿಲ್ಲ? ಆಸ್ತಿ ಕಮ್ಮಿ ಕೊಡ್ತಾರೆ. ನಿನ್ನ ಆಸ್ತಿಗಿಂತ ಯೇಸು ದೊಡ್ಡವನು. ನಿನ್ನ ಅಪ್ಪ ಕೊಡುವುದಕ್ಕಿಂತ 100,000 ಪಟ್ಟು ಆತನು ನಿನ್ನನ್ನು ಕೊಡ್ಲಿಕ್ಕೆ ಶಕ್ತನು. ಡೂ ದ ವಿಲ್ ಆಫ್ ಗಾಡ್ ಅಂಡ್ ಪರ್ಪಸ್ ಆಫ್ ಗಾಡ್. ಮುಲಾಜಿಗೆ ಹೋಗಬೇಡ ನಿನ್ನ ಬ್ಲಡ್ ರಿಲೇಟಿವ್ಗೋಸ್ಕರ. ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ಆರ್ ಗ್ರೇಟರ್ ದೆನ್ ನ್ಯಾಚುರಲ್ ಬ್ಲೆಸ್ಸಿಂಗ್. ಇಲ್ಲಿ ಪ್ರಾಫೆಟ್ ಕರೆಕ್ಟ್ ಆಗಿ ಗೈಡ್ ಮಾಡ್ತಾನೆ. ಇವತ್ತು ಏನೇನೋ ಕೆಲವರು 100 ಬೆಳ್ಳಿ ಕೊಡ್ತಿದ್ದಾರೆ, ಕೆಲವರು 100 ತಲಾಂತು ಕೊಟ್ಟಿದ್ದಾರೆ, ಎಲ್ಲೆಲ್ಲೋ ಕೆಲವರದ್ದು ಹುಕ್ಕುಗಳಿವೆ ದೇವರ ಚಿತ್ತವನ್ನು ಮಾಡಲಿಕ್ಕೆ. ಚೆಕ್ ನಿಮ್ಮ ಬೆಳ್ಳಿ ಯಾವುದೆಲ್ಲ ನೋಡ್ರಿ. ಎಲ್ಲಿ ತಲಾಂತು ಕೊಟ್ಟಿಟ್ಟಿದ್ದೀರಿ, ಎಲ್ಲಿ ನಿನ್ನ ಗಂಟು ಇದ್ದಲ್ಲೇ ನಿನ್ನ ಹೃದಯ ಇರ್ತದೆ. ಎಷ್ಟೆಷ್ಟು ದೊಡ್ಡ ಸಂಗತಿ ನಿಮಗೋಸ್ಕರ ದೇವರು ಸ್ಟೋರ್ ಮಾಡಿ ಇಟ್ಟಿದ್ದಾನೆ. ಈ ಸಣ್ಣ ಚಿಲ್ಲರೆ 3 ಟನ್ಗೋಸ್ಕರ ಯಾಕೆ ಸುಮ್ಮನೆ ದೊಡ್ಡ ಸಂಗತಿಯನ್ನು ಕಳಕೊಳ್ಬೇಕು? ಅವನು ಕೊಟ್ಟದ್ದು 10 ಗ್ರಾಮ್ ಅಲ್ಲ, 1 ಪೌಂಡ್ ಅಲ್ಲ, ಬೆಳ್ಳಿ ಕೊಟ್ಟದ್ದು ಕಿಲೋ 3,000 ಕಿಲೋ. ಪ್ರಾಫೆಟ್ ಹೇಳ್ತಾನೆ, ದೇವರು ಅದಕ್ಕಿಂತ ಹೆಚ್ಚಾಗಿ ನಿನಗೆ ಕೊಡುತ್ತಾನೆ. ನೀನು ಕೊಟ್ಟದ್ದು 3 ಟನ್ ಅಲ್ಲ, ದೇವರು ನಿನಗೆ 3 ಲಕ್ಷ ಟನ್ ಕೊಡಲು ಶಕ್ತನಾಗಿದ್ದಾನೆ. ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಕೊಡ್ತಾನೆ. ಇಫ್ ಯು ಲಿವ್ ಫಾರ್ ಗಾಡ್, ಗಾಡ್ ವಿಲ್ ಡೂ ಎನಿಥಿಂಗ್. ಸೀಕ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ಹಿಸ್ ರೈಚಸ್ನೆಸ್, ಅದರ್ ಆಲ್ ಥಿಂಗ್ಸ್ ಆ್ಯಡೆಡ್ ಅಂಟು ಯು, ನಿಮಗೆ ಸೇರ್ತವೆ. ಪ್ರೇಸ್ ಗಾಡ್. ಯಾವುದು ಹಿಂಡರೆನ್ಸ್ ಮಾಡ್ತಾ ಇದೆ ದೇವರ ಉದ್ದೇಶ ಮಾಡಲಿಕ್ಕೆ ನಿಮಗೆ? ಇವತ್ತು ಚೆಕ್ ಮಾಡ್ರಿ, ಹೃದಯವನ್ನು ಚೆಕ್ ಮಾಡ್ರಿ. ನಿಮ್ಮ ಹೃದಯದಲ್ಲಿ ಕ್ರಿಸ್ತನಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ. ಯಾಕೆ ಅನೇಕ ಮರ್ಮಗಳು ನಿಮಗೆ ಓಪನ್ ಆಗೋದಿಲ್ಲ? ಯಾಕೆ ಗುಪ್ತವಾದ ಸಂಗತಿಗಳು ಯಾಕೆ ಓಪನ್ ಆಗೋದಿಲ್ಲ? ಇದನ್ನು ಪ್ರೀಚ್ ಮಾಡೋದಿಲ್ಲ, ಉದ್ದ ಹೋಗ್ತದೆ. ಯಾಕೆ? ಯಾವುದು ಬೇರೆ ಅಜೆಂಡಗಳು, ಲೋಯಲ್ ಹಾರ್ಟ್ ಅಲ್ಲಿ ಮಾಡೋದಿಲ್ಲ. ಬೈಬಲ್ ನಂಬಿಗಸ್ತನು ಆಶೀರ್ವಾದ ಪಾತ್ರನು ಅಂತ ಹೇಳ್ತದೆ. ಇದೆಯಾ? 28ನೇ 20ನೇ ವಚನ ಜಾನೋಕ್ತಿ ಓದಿ ಮುಗಿಸ್ತೇನೆ ನಾನು. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು. ಉದ್ದೇಶ ಎಂಬುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲವನ್ನು ಹಣದಲ್ಲಿ ಮೆಜರ್ ಮಾಡಿರಬೇಡ್ರಿ. ಇವತ್ತು ಹಣದಿಂದ ಅನೇಕರು ಕ್ರಿಸ್ತ ನಂಬಿಕೆಯನ್ನು, ದೇವರ ಉದ್ದೇಶವನ್ನು, ದೇವರ ಕರೆಯನ್ನು ಕಳಕೊಂಡಿದ್ದಾರೆ. ಒಬ್ಬನು ಸುಳ್ಳಿನಿಂದ ಹಣ ಮಾಡುತ್ತಾನೆ, ಅವನನ್ನು ನೋಡಿ ನಾನು ಅವನಾಗೆ ಮಾಡ್ತೇನೆ ಅಂತ ಹೇಳಿಕೊಂಡು ದೇವರ ಕರೆಯನ್ನು ಕಳಕೊಂಡಿದ್ದಾರೆ. ದೇವರವನ್ನು ಯಾವುದಕ್ಕೆ ಕರೆದಿದ್ದಾನೋ ಅದನ್ನು ಕಳಕೊಂಡಿದ್ದಾರೆ. They lost their vision, lost their call.
ಕಾಲ್ ಆಫ್ ಗಾಡ್ ಇಸ್ ಗ್ರೇಟರ್ ದೆನ್ ಮನಿ. ಕಾಲ್ ಆಫ್ ಗಾಡ್ ಪ್ರೊಡ್ಯೂಸ್ ಮನಿ. ಪ್ರೈಸ್ ಗಾಡ್. ಅದು ಉತ್ಪತ್ತಿ ಮಾಡುತ್ತದೆ. ನೀವು ಯಾವುದಕ್ಕೆ ಕರೆಯಲ್ಪಟ್ಟಿದ್ದೀರಿ, ನಿಮ್ಮ ಪದವಿ ಅಂತದ್ದು, ನಿಮ್ಮ ಸ್ಥಾನ ಎಂಥದ್ದು, ಪೊಸಿಷನ್ ಎಂಥದ್ದು. ಇಲ್ಲಿ ಅಮಾಚನಿಗೆ ಹೇಳ್ತಾನೆ, ಎಷ್ಟೋ ಹೆಚ್ಚಾಗಿ ನಿಮಗೆ ಕೊಡ್ತಾನೆ, ನೀನು ಅದನ್ನು ತಿಲ್ಲರೆ. ಕೆಲವೊಮ್ಮೆ ನೀವು ಯಾರಿಗೂ ಹಣ ಕೊಡ್ತೀರಿ, ಆ ವ್ಯಕ್ತಿ ನಿಮಗೆ ರಪ್ಪ ಕೊಡುವುದಿಲ್ಲ. ಏನೋ 1 ಲಕ್ಷ ಕೊಟ್ಟಿದ್ದೀರಿ, 2 ಲಕ್ಷ ಕೊಟ್ಟಿದ್ದೀರೋ ಗೊತ್ತಿಲ್ಲ. ಇಮ್ಮಿಡಿಯೇಟ್ಲಿ ಕೊರಗಿ ಅವನ ಮೇಲೆ ಇರಬೇಡ್ರಿ, ಫೋಕಸ್ ತೆಗೀರಿ. ನೀವೆಷ್ಟು ಫೋಕಸ್ ಇಡ್ತೀರಿ, ಅವನಿಗೆ ಕೊಡ್ಲಿಕ್ಕೆ ಮನಸ್ಸಿದೆ, ಅವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿವರೆಗೆ ನೀವು ಫೋಕಸ್ ಇಡ್ತೀರಿ ಆ ವ್ಯಕ್ತಿಯ ಮೇಲೆ, ಸ್ಟೋರ್ ಮಾಡಟ್ಟ ಸಂಗತಿಗಳನ್ನು ನೀವು ಲೂಸ್ ಮಾಡ್ತೀರಿ. ದೇವರು ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಕೊಡಲು ಶಕ್ತನು. ಕೊಟ್ಟ ನಂತರ ಅಕ್ನಾಲೇಜ್ ಮಾಡ್ರಿ. ಬಟ್ ಆ ವ್ಯಕ್ತಿಯ ಮೇಲಿದ್ದ ಫೋಕಸ್ ನೀವು ಕಳ್ಕೊಂಡಾಗ ದೇವರು ಅವನಿಗೆ ಅನುಕೂಲ ಮಾಡಿ ನಿಮಗೆ ಕೊಡುವಾಗೆ ಮಾಡ್ತಾನೆ. ಪ್ರೈಸ್ ಗಾಡ್. ಕೇವಲ 1,000 ರೂಪಾಯಿಗೋಸ್ಕರ ಬಿಟ್ಟರ್ನೆಸ್ ಇಟ್ಟುಕೊಂಡು ಕೈ ಭಾವನೆಟ್ಟು ಯಾನ್ ಬಿಡ್ಪೂಜೆ 1,000 ರೂಪಾಯಿ ಕೊಡ್ತುಜೆ ಹಿಂಗ ಬಿಡ್ಪೂಜೆ ಮೋಸ ಮಲ್ತೆ ಹೆಂಗ್. ನಿನಗೆ ಗೊತ್ತಿಲ್ಲ, ನಿನ್ನ ಆತ್ಮಿಕ ಕತ್ತಲೆ ಬಂದದ್ದು, ನಿನ್ನ ಆತ್ಮಿಕ ಕುರುಡುತನ ಬಂದದ್ದು ನಿನಗೆ ಗೊತ್ತೇ ಆಗುವುದಿಲ್ಲ. ದೇವರು ನಿನಗೆ ದೊಡ್ಡ ಔತಣವನ್ನು ಸಿದ್ಧ ಮಾಡಿಟ್ಟಿದ್ದಾನೆ. ಕೇವಲ ಚಿಲ್ಲರೆ ಪುಡಿಗಾಸಿಗೋಸ್ಕರ ನೀನು ಬಿಟರ್ನೆಸ್ ಹಾಕಿದ್ದಿ. ವಾಕ್ಯ ಕೇಳ್ತಿ, ವಾಕ್ಯ ಕೇಳುವಾಗ ಅರ್ಥ ಆಗುದಿಲ್ಲ, ವಾಕ್ಯ ಕೇಳುವಾಗ ನಿನಗೆ ತೋಂಟು ಕೊಟ್ಟಾಗೆ ಆಗ್ತದೆ, ವಾಕ್ಯ ಕೇಳುವಾಗ ನಿನಗೆ ಕಿರಿಕಿರಿ ಆಗ್ತದೆ. ವೈ ಬಿಟರ್ನೆಸ್? 1,000ಗೋಸ್ಕರ ಬಿಟರ್ನೆಸ್ ದೊಡ್ಡದಲ್ಲ, 3 ಟನ್ ಅಲ್ಲ, 1,000. 1,000. ಯೇಸು ಸ್ವಾಮಿ ಹೇಳಿದ ರೈಟ್, ಒಬ್ಬ 100 ರೂಪಾಯಿ ಕೋಟ್ಯಾನುಕೋಟಿ ಸಾಲ. ಹಣದ ವಿಷಯದಲ್ಲಿ ಇರಲಿ, ಅದು ಮಾತಾಡೋದಿಲ್ಲ ಈಗ. ಬಟ್ ಚೆಕ್ ಯೋರ್ ಹಾರ್ಟ್, ನಿಮ್ಮ ಹೃದಯವನ್ನು ನನ್ನನ್ನು ಇನ್ಕ್ಲೂಡ್ ಮಾಡಿ ಹೇಳ್ತೇನೆ. ಪ್ರೈಸ್ ಗಾಡ್. ಚೆಕ್ ಯೋರ್ ಹಾರ್ಟ್. ಅದರಿಂದ ನೀವು ಆರೋಗ್ಯದಲ್ಲಿ ಜೀವಿಸಬೇಕು. ಡೆಡಿಕೇಟ್ ಮಾಡಿ ನಿಮ್ಮ ಲೈಫನ್ನು ಕ್ರಿಸ್ತನಿಗೋಸ್ಕರ. ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ. ಈಸ್ ಕಮಿಂಗ್ ವೆರಿ ಸೂನ್. ನಾನು ಹೇಳ್ತೇನೆ, ನಿಮಗೆ ನೀರು ಕುಡಿದ ಹಾಗೆ ವಾಕ್ಯ ಅರ್ಥ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಇಫ್ ಯು ಕಮಿಟ್ 100 ಫುಲಿ, ಹಾಫ್ ಒಬಿಡಿಯನ್ಸ್ ಫುಲ್ ಡಿಸೊಬಿಡಿಯನ್ಸ್. ಅರ್ಧ ವಿಧೇಯತ್ವ ಎಲ್ಲ ವಿಧೇಯತ್ವ. ದೇವರ ಹತ್ರ ಕೇಳ್ರಿ, ಏನು ಮಾಡ್ಬೇಕಂತ ಕೇಳ್ರಿ. ಹಿ ವಿಲ್ ಗೈಡ್ ಯು. ನಿಮ್ಮನ್ನು ಗೈಡ್ ಮಾಡ್ತಾನೆ. ಯಾವ ನಿಮ್ಮ ಆ ಬೆಳ್ಳಿ ತಲಾಂತುಗಳು ನಿಮ್ಮನ್ನು ಹೋಲ್ಡ್ ಮಾಡ್ತಾ ಇದೆ, ಚೆಕ್ ಯು ಹಾರ್ಟ್. ಓಕೆ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು, ಧನವಂತನಾಗಲು ಆತುರ ಪಡುವನು, ದಂಡನೆ ಹೊಂದಿನೋ. ನೆಕ್ಸ್ಟ್ 22ನೇ ವಚನ ಓದಿ, ಮುಗಿಸ್ತೇನೆ ನಾನು. 22 21ರಿಂದಲೇ ಹೋಗುವ. ಪಕ್ಷಪಾತವು ಅಧರ್ಮ. ತುತ್ತ ಅನ್ನಕ್ಕಾಗಿ, ಎಷ್ಟು 100 ರೂಪಾಯಿ ಅಲ್ಲ, ಒಂದು ತುತ್ತು. ಹೇಳ್ರಿ ಪಕ್ಕದವ್ರು, ತುತ್ತನ್ನಕ್ಕಾಗಿ ಜನರು ದ್ರೋಹ ಮಾಡುವುದುಂಟು. 3 ಟನ್ನಿಗೆ ಅಲ್ಲ. ನೆಕ್ಸ್ಟ್ 22. ಲೋಭಿಯು ಆಸ್ತಿಯನ್ನು ಗಳಿಸಲು ಆತುರ ಪಡುವನು, ಅವನಿಗೆ ಗೊತ್ತೇ ಇಲ್ಲ ನಾಳೆ ಕೊರತೆಯಲ್ಲಿ ಬೀಳ್ತಾನಂತ. ಲೋಭಿ ಅಂದ್ರೆ ಯಾರು? ಆಸೆ ಪಡುವವನು. ಸ್ಕ್ರಿಪ್ಚರ್ಗಳು ಬರೋ ಕರೆಕ್ಷನ್ ಸ್ಕ್ರಿಪ್ಚರ್ ಬರುವಾಗ ಬೇಡ ಅವನಿಗೆ. ಪ್ರಾಸ್ಪರಿಟಿ ಬರಲಿ, ಬರಾಡ್. ಕರೆಕ್ಷನ್ನ ಸೀಕ್ರೆಟೇ ಪ್ರಾಸ್ಪರಿಟಿ. ಪ್ರೈಸ್ ಗಾಡ್. ಲೋಭಿಯು ಆಸ್ತಿಯನ್ನು ಗಳಿಸಲು ಆತುರ ಪಡುವನು, ಅವಸರ. ಅವನಿಗೆ ಗೊತ್ತೇ ಇಲ್ಲ ನೆಕ್ಸ್ಟ್ ಅವನು ಎಲ್ಲ ಬಿಸ್ನೆಸ್ ಲಾಸ್ ಆಗ್ತಾನಂತ. ಕೆಲವರಿಗೆ ಹೇಳುದು, ಏನೇ ಬಿಸ್ನೆಸ್ ಮಾಡ್ತೀರಿ ರೆಸ್ಟಲ್ಲಿ ಮಾಡಿ, ಟೆನ್ಷನ್ ತಗೊಳ್ಬೇಡಿ, ಸಮಾಧಾನ ಮಾಡ್ರಿ. ಬೇಗ ಮಲ್ಪಿಗೆ ಫೋನ್ ಮಾಡ್ತಾರೆ ಕಾಂಟ್ಯಾಕ್ಟ್ ತಪ್ಪುಂಡಿಯಾ, ಬೇಗ ಇಡೀ ರೀತಿ ಕ್ಯಾಲ್ಕುಲೇಷನ್ ಹಾಕೋದು. ಈ ತಿಕ್ಕಂಡೆ ಈತ್ ರಾತ್ರಿ 4 ಗಂಟೆಗೆ ಎದ್ದುಕೊಂಡು ಕ್ಯಾಲ್ಕುಲೇಷನ್ ಹಾಕೋದು ಹಣದ್ದು. ಕೆಲವರು ಖಾಲಿ 1,000 ರೂಪಾಯಿದು ಕ್ಯಾಲ್ಕುಲೇಷನ್ ಹಾಕ್ತಾರೆ, ಕೆಲವರು ಕೋಟಿಯದು ಕ್ಯಾಲ್ಕುಲೇಷನ್ ಹಾಕ್ತಾರೆ. ಮೊನ್ನೆ ಒಬ್ಬ ಹೋದ ಕ್ಯಾಲ್ಕುಲೇಷನ್ ಹಾಕಿ ಯೇಸು ಸ್ವಾಮಿ ಟ್ರೆಜರರ್ ಯಾರು? ಮೊನ್ನೆ ನಾನು ಮಾತಾಡಿದೆ. ಅಕೌಂಟೆಡ್ ಅವನು.
ಎಜುಕೇಟೆಡ್ ವ್ಯಕ್ತಿ. ಯೂದ ಎಜುಕೇಟೆಡ್. ಮತ್ತಾಯನಿಗೆ ಕೂಡ ನಾಲೆಜ್ ಇದೆ. ಮತ್ತಾಯನಿಗೆ ಸುಂಕದ ನಾಲೆಜ್ ಮಾತ್ರ. ಸುಂಕದವನು ಬೇರೆ, CA ಬೇರೆ. ಅವನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಲಿಕ್ಕೆ ಮಾತ್ರ ಗೊತ್ತು. ಲೆಕ್ಕಾಚಾರ ಎಲ್ಲ ಯೂದನ ಹತ್ರ ಬರಬೇಕು. ಯೂದ ಎಜುಕೇಟೆಡ್ ವ್ಯಕ್ತಿ. ಯಾಕೆ ನೀವು ಹಣದ ವ್ಯವಹಾರ ನೋಡ್ಲಿಕ್ಕೆ ಯಾರನ್ನು ಇಡ್ತೀರಿ? ಕೂಲಿ ಕೆಲಸದವನಿಗೆ ಇಡ್ತೀರಾ? ಕೂಲಿ ಕೆಲಸ ಮಾಡೋದು ತಪ್ಪಲ್ಲ, ಅದು ಒಳ್ಳೆ ಕೆಲಸ. ಏನಾದರೂ ಅವನು ಕೆಲಸ ಮಾಡ್ತಾ ಇದ್ದಾನೆ, ಐ ಹಾನರ್ ದೆನ್, ಅಪ್ರಿಷಿಯೇಟ್. ಬಟ್ ಒಳ್ಳೆ ಎಜುಕೇಟೆಡ್. ಅದಕ್ಕೋಸ್ಕರ ಕೆಲವರು ಸ್ಟಡಿ ಮಾಡ್ತಾರೆ, 16 ಗಂಟೆ 18 ಗಂಟೆ ಸ್ಟಡಿ ಮಾಡ್ತಾರೆ CA ಪಾಸ್ ಆಗಬೇಕಾದ್ರೆ. ಬಟ್ ಯೂದ ಲೆಕ್ಕಾಚಾರ, ಅದರಲ್ಲಿ ಅವನು ಪರ್ಸೆಂಟೇಜ್ ಒಳಗೆ ಆಗ್ತಾ ಇದ್ದಂತೆ. ಗೊತ್ತಾಗಲೇ ಇಲ್ಲ. ಯೇಸುಗೆಲ್ಲ ಗೊತ್ತು ಎಷ್ಟು ಪರ್ಸೆಂಟೇಜ್ ಒಳಗೆ ಆಗ್ತದೆ. ಯಾಕಂದ್ರೆ ಹೇಗಾದ್ರೂ ಹಣ ಮಾಡಿ ಅವನು ಲ್ಯಾಂಡ್ ತಗೊಂಡಿದ್ದಾನೆ. ಹೌದು, ಅವನ ಲ್ಯಾಂಡ್ ಮತ್ತೆ ಹೋಯ್ತದು. ಇರಲಿ. ಲೋಭಿಯು ಆಸ್ತಿಯನ್ನು ಗಳಿಸಲು ಆತುರ ಪಡುವನು, ತನಗೆ ಕೊರತೆಯಾಗುವುದೆಂದು ಅರಿಯನು. ದುಡ್ಡಿನ ಆಸೆಯಿಂದ ದುಡಿಯಬೇಡ. ಯಾವಾಗ ನಿನ್ನ ಕಣ್ಣುಗಳು ಅವುಗಳ ಮೇಲೆ ಬೀಳ್ತವೋ ಆಗ ಹಣಕ್ಕೆ ರೆಕ್ಕೆ ಬರುತ್ತದೆ, ಅದು ಓಡ್ತದೆ ನಿನ್ನನ್ನು ಬಿಟ್ಟು. ಆತುರ ಪಡಬೇಡ. ಆತುರ ಪಡುವವನು ಕೊರತೆ ಪಡುವನು. ಆತುರ ಪಡಬೇಡಿ. ಟ್ರಸ್ಟ್ ಇನ್ ಗಾಡ್, ಟ್ರಸ್ಟ್ ಇನ್ ಗಾಡ್, ಡೂ ದ ವಿಲ್ ಆಫ್ ಗಾಡ್. ನಾವು ನಿಂತ್ಕೊಳ್ಳೋದು ದೇವರ ಸನ್ನಿಧಾನದಲ್ಲಿ. ಇವತ್ತು ನಿಮ್ಮ ತಲೆಯಲ್ಲಿದ್ದ ಎಲ್ಲ 3 ಟನ್ 4 ಟನ್ 1000 ಚಿಲ್ಲರೆ ಎಲ್ಲವನ್ನು ದೇವರ ಸನ್ನಿಧಾನದಲ್ಲಿ ಹಾಕಿರಿ. ನಿನ್ನ ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಿಕೊಟ್ಟರೆ ನಿನ್ನ ಉದ್ದೇಶಗಳು ನೆರವೇರುವವು. ಕಮಾನ್, commit thy work unto the Lord, he will establish unto you. Thank you Lord. ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಾ ನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಾ ನಿನ್ನ ನೋಡುವೆ. ನಾ ನಿನ್ನನ್ನೇ ಸೇವಿಸುವೆ. ಎಲ್ಲ ಹೃದಯಪೂರ್ವಕವಾಗಿ ಹೇಳುವ. ಕಮಾನ್. ಓಹೋ, Glory Father, ನಿನ್ ಸನ್ನಿಧಿಯಲ್ಲಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಾ ನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಾ ನಿನ್ನ ನೋಡುವೆ. ಎಸ್ ಮಾಸ್ಟರ್. ತಂದೆ, ನಮ್ಮನ್ನು ನೀನು ಆದಾಮನಲ್ಲಿದ್ದ ನಮ್ಮನ್ನು, ಶಾಪದಲ್ಲಿದ್ದ ನಮ್ಮನ್ನು, ಕರ್ತನೆ ಕೊರತೆಯಲ್ಲಿದ್ದ ನಮ್ಮನ್ನು, ದಾರಿದ್ರ್ಯತನದಲ್ಲಿದ್ದ ನಮ್ಮನ್ನು, ಅಂಧಕಾರದ ದೊರೆತನದಲ್ಲಿದ್ದ ನಮ್ಮನ್ನು ನೀನು ಕ್ರಿಸ್ತನಲ್ಲಿ ತೆಗೆದು ಇವತ್ತು ನಿನ್ನ ಮಗನಾದ ಕ್ರಿಸ್ತನಲ್ಲಿ ನಮ್ಮನ್ನು ಇಟ್ಟಿದ್ದೀ. ಕ್ರಿಸ್ತನಲ್ಲಿ ನಾವು ಇದ್ದೇವೆ, ಸಮೃದ್ಧಿಯಲ್ಲಿ ನಾವಿದ್ದೇವೆ, ಆರೋಗ್ಯದಲ್ಲಿ ನಾವಿದ್ದೇವೆ, ಜಯದಲ್ಲಿ ನಾವಿದ್ದೇವೆ, ಅಧಿಕಾರದಲ್ಲಿ ನಾವಿದ್ದೇವೆ. We are blessed in the name of Jesus. Whoa. Oh, 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 oh.
in health. Arise in prosperity. Arise in peace. Arise in joy. Arise. ನಿಮ್ಮ ದೇಹದಲ್ಲಿದ್ದ ಕಾಯಿಲೆಗಳು ಬಿಟ್ಟು ಹೋಗ್ತಾ ಇವೆ. ಆದಾಮನ ಸಂಬಂಧವಾದ ಸುಳ್ಳುಗಳು ಬಿಟ್ಟು ಹೋಗ್ತಾ ಇವೆ. ಗಂಟು ನೋವು, ಕ್ಯಾನ್ಸರ್ ಬಿಟ್ಟು ಹೋಗ್ತಾ ಇದೆ. ಹಾರ್ಟ್ ಪೇನ್ ಬಿಟ್ಟು ಹೋಗ್ತಾ ಇದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬಿಟ್ಟು ಹೋಗ್ತಾ ಇದೆ. ಮೈಗ್ರೇನ್ ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಯಾರು ನೀವು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ಸಭೆಯಾಗಿ ವಾಚ್ ಮಾಡ್ತಾ ಇದ್ದೀರಿ, ಬೆಂಗಳೂರು, ಸಿರ್ಸಿ, ಚಿಂತಾಮಣಿ ಎಲ್ಲ ಕಡೆಯಿಂದ, ಯಾವ ಕಡೆಯಿಂದ ವಾಚ್ ಮಾಡ್ತಾ ಇದ್ದೀರಿ, ರಿಸೀವ್ ಯರ್ ಹೀಲಿಂಗ್ ರೈಟ್ ನೌ ಇನ್ ದ ನೇಮ್ ಆಫ್ ಜೀಸಸ್. Receive your healing. Be filled with the glory, filled with anointing, filled with the favor in the name of Jesus. Rokoba karaba shagrand lekeba hashabrond rokoma amrode. ಕರ್ತ ನಮ್ಮ ಸಭೆ ಎಲ್ಲ ಲೀಡರ್ಗಳು ಎಕ್ಸಲೆಂಟ್ ಆಗಿದ್ದಾರೆ. ದೇ ಆರ್ ಮೋರ್ ದೆನ್ ಕಾಂಕರರ್. ನಮ್ಮ ಸಂಡೇ ಸ್ಕೂಲ್ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ. ದೇ ಆರ್ ಟಾಪರ್. ದೇ ಆರ್ ಎಕ್ಸಲೆಂಟ್ ಸ್ಪಿರಿಟ್. ದೇ ಹ್ಯಾವ್ ಎಕ್ಸಲೆಂಟ್ ಗ್ರೇಸ್, ಎಕ್ಸಲೆಂಟ್ ಫೇವರ್. ವೆನ್ ದೇ ಗೋಯಿಂಗ್ ಔಟ್ ಅಂಡ್ ಕಮಿಂಗ್ ಇನ್, ದೇ ಆರ್ ಬ್ಲೆಸ್ಡ್. ಓ ಗಾಡ್, ಯು ಆರ್ ಬ್ಲೆಸ್ಡ್. ಯು ಆರ್ ಪ್ರಾಸ್ಪರ್ ಇನ್ ದ ನೇಮ್ ಆಫ್ ಜೀಸಸ್. As a man of God, I declare you are prosper. You are healthy. Ha 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 ha. Ha. Ho 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 ho. 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 You are protected. ನಿಮ್ಮ ಕೆಲಸ ಬ್ಲೆಸ್ ಆಗಿದೆ. ನಿಮ್ಮ ಅನ್ನಪಾನಗಳು ಬ್ಲೆಸ್ ಆಗಿದೆ. ನಿಮ್ಮ ಆರೋಗ್ಯ ಬ್ಲೆಸ್ ಆಗಿದೆ. ನಿಮ್ಮ ಶರೀರ ಆರೋಗ್ಯವಾಗಿರುತ್ತದೆ. ನಿಮ್ಮ ದಾಂಪತ್ಯ ಜೀವಿತ ರೆಸ್ಟೋರ್ ಆಗಿದೆ. ಮಕ್ಕಳ ಮತ್ತು ತಂದೆ ತಾಯಿಗಳ ಸಂಬಂಧ ಪುನರ್ಸ್ಥಾಪನೆ ಆಗಿದೆ. ಎಲ್ಲಿ ನಿಮಗೆ ನೋವಿದೆ, ಎಲ್ಲಿ ಪೇನ್ ಇದೆ, ಅಲ್ಲಿ ಕೈ ಇಡ್ರಿ. ದೇವರ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳಿ, 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 ಹೊಂದಿಕೊಳ್ಳಿ. ನೀವು ಆದಾಮನಲ್ಲಿ ಇಲ್ಲ, ಕ್ರಿಸ್ತನಲ್ಲಿ ಇದ್ದೀರಿ. ನೀವು ಆರೋಗ್ಯದಲ್ಲಿದ್ದೀರಿ. Come on, take it your healing in the name of Jesus. ನಿಮ್ಮ ಆರೋಗ್ಯವನ್ನು ಹೊಂದಿಕೊಳ್ಳಿರಿ. ಎಲುಬುಗಳೇ, ನಾನು ಮಾತಾಡ್ತಾ ಇದ್ದೇನೆ, ನೀವು ಸ್ವಸ್ಥತೆಯನ್ನು ಹೊಂದಿಕೊಳ್ಳಿರಿ. ಬ್ಯಾಕ್ ಪೇನ್, ಐ ಕಮಾಂಡ್ ಯು, ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಹಾರ್ಟ್ ಡಿಸೀಸ್, ಲಂಗ್ಸ್ ಪ್ರಾಬ್ಲಮ್, ಐ ಟೇಕ್ ಅಥಾರಿಟಿ ಓವರ್ ಯು. ನಿಮ್ಮ ಮೇಲೆ ಅಧಿಕಾರ ನಡೆಸ್ತಾ ಇದ್ದೀನಿ. ಈಗಲೇ ನೀವು ಬಿಟ್ಟು ಹೋಗಿ. ಹಾರ್ಟ್ ಯು ಫಂಕ್ಷನ್ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಕಿಡ್ನಿ ಯು ಫಂಕ್ಷನ್ ನಾರ್ಮಲ್ ಇನ್ ದ ನೇಮ್ ಆಫ್ ಜೀಸಸ್. ಯೂಟ್ರಸ್ ಪ್ರಾಬ್ಲಮ್, ಯೂಟ್ರಸ್ ಅಲ್ಲಿರುವ ಗೆಡ್ಡೆಗಳು, ಯೇಸುವಿನ ನಾಮದಲ್ಲಿ ನಾನು ಆಜ್ಞಾಪಿಸ್ತಾ ಇದ್ದೇನೆ, ಇವರು ಕ್ರಿಸ್ತನಲ್ಲಿದ್ದಾರೆ. ಆ ಗೆಡ್ಡೆಗಳೇ ಡಿಸಪಿಯರ್ ಆಗಿ ಕರಗಿ ಹೋಗಲಿ. ಬಿ ಹೀಲ್ಡ್ ನೌ ಇನ್ ದ ನೇಮ್ ಆಫ್ ಜೀಸಸ್. ಯು ಸ್ಪಿರಿಟ್ ಆಫ್ ಕ್ಯಾನ್ಸರ್, ಐ ಟೇಕ್ ಅಥಾರಿಟಿ ಓವರ್ ಯು. ಯು ಆರ್ ಇಲೀಗಲ್ ಇನ್ ದಿಸ್ ಬಾಡಿ. ಇವರೆಲ್ಲರನ್ನು ಕ್ಷಮಿಸುವರಾಗಿದ್ದಾರೆ, ಎಲ್ಲರನ್ನು ಪ್ರೀತಿಸುವರಾಗಿದ್ದಾರೆ. ಇವರ ಮೇಲೆ ನಿಮಗೆ ಅಧಿಕಾರ ಇಲ್ಲ. ಯಾರು ಆನ್ಲೈನ್ ಅಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಿಮ್ಮ ಮೇಲೆ ಅಧಿಕಾರ ಇಲ್ಲ. ಈಗಲೇ ಅದು ಇವರ ದೇಹವನ್ನು ಬಿಟ್ಟು ಹೋಗಲಿ. ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಯಾರಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ, ದೇ ಆರ್ ಸ್ಟ್ರಗಲಿಂಗ್ ಟು ಸ್ಪೀಕ್. ಲಾರ್ಡ್, ಐ ರಿಲೀಸ್ ಯುವರ್ ಹೀಲಿಂಗ್, ಓ ಗಾಡ್. ತಲೆಯಿಂದ ಪಾದವರೆಗೆ ಸ್ವಸ್ಥತೆಯ ಶಕ್ತಿ ಇಳಿದು ಬರಲಿ, ಇಳಿದು ಬರಲಿ, ಇಳಿದು ಬರಲಿ. ನೆಕ್ ಪೇನ್, ಐ ಕಮಾಂಡ್ ಟು ಲೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲಾ ಕಡೆಯಲ್ಲಿ ದೇವರ ಸ್ವಸ್ಥತೆಯ ಶಕ್ತಿ ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನು ಮಾಡ್ರಿ. ಕಮಾನ್. ಥ್ಯಾಂಕ್ ಯು ಫಾದರ್. ನಿನ್ನ ಕೃಪೆಗೋಸ್ಕರ ಸ್ತೋತ್ರ ತಂದೆ. ನಿನ್ನ ಆರೋಗ್ಯಗೋಸ್ಕರ ಸ್ತೋತ್ರ, ಆಶೀರ್ವಾದಗೋಸ್ಕರ ಸ್ತೋತ್ರ, ಜಯಗೋಸ್ಕರ ಸ್ತೋತ್ರ, ಪ್ರೀತಿಗೋಸ್ಕರ ಸ್ತೋತ್ರ, ರಕ್ಷಣೆಗೋಸ್ಕರ ಸ್ತೋತ್ರ ತಂದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು.
ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಕರ್ತನಿಗೆ ಒಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ. ಯಾರು ನೀವು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದೀರಿ, ನಿಮ್ಮ ಟೆಸ್ಟ್ ಮನಿಗಳನ್ನು ಟೈಪ್ ಮಾಡಿರಿ, ವಾಯ್ಸ್ ಮೆಸೇಜ್ ಕಳಿಸಿರಿ. ಕಮಾನ್.